ಗತ ವೈಭವ ಅನ್ನುವಂತ ವೈಭವ ಆಗಿರುವಂತ ಸಿನಿಮಾ. ಜನ ಖುಷಿಯಾಗಿದ್ದಾರೆ. ಸಿನಿಮಾನ ನೋಡಿದಾಗ ನೀವು ಡೆಬ್ಯೂ ಆಕ್ಟರ್ ಅಂತ ಅನ್ಸೋದೇ ಇಲ್ಲ. ಶಿವಣ್ಣ ಅವರಾಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಇದೆಲ್ಲದೂ ನೋಡಿದಾಗ ಇದಕ್ಕೋಸ್ಕರನೇ ಅಲ್ವಾ ಇಷ್ಟು ವರ್ಷ ಕಷ್ಟಪಟ್ಟಿದ್ದು. ಸೊ ನಿಮ್ ತಂದೆ ಏನ್ ಹೇಳಿದ್ರು? ಇಷ್ಟ ಇರಲಿಲ್ಲ ಮತ್ತು ವಿರೋಧನೂ ಇತ್ತು. ಇನ್ನಲ್ಲಿ ಈ ತರದೊಂದು ಪ್ರತಿಭೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಪ್ರೂವ್ ಮಾಡ್ಕೊಂಡಿದ್ಯಾ, ನಂದೇ ಜಡ್ಜ್ಮೆಂಟ್ ರಾಂಗ್ ಇತ್ತು ಅಂತಾರೆ. ಹೀರೋ ಹೀರೋಯಿನ್ ಇಬ್ರು ತುಮಕೂರು. ನಾನು ಹುಡುಕ್ತಾ ಇದ್ದೆ ತುಮಕೂರಲ್ಲಿ ಪ್ರತಿಭೆಗಳು. ಅವರು ತುಮಕೂರು ಪಕ್ಕ ದಾವಸ್ಪೇಟೆ. ಹೌದಾ? ಇನ್ಫ್ಯಾಕ್ಟ್ ಹೀರೋ ಲಾಂಚ್ ವಿಡಿಯೋ ಮಾಡಿದ್ದು ರಾಬಿನ್ ಹುಡ್ಗೋಸ್ಕರನೇ. ಇವ್ನು ಯಾವುದೇ ಕ್ಯಾರೆಕ್ಟರ್ ಬೇಕಾದ್ರೆ ಪುಲ್ ಮಾಡ್ತಾನೆ ಇವನು. ಸೊ ಆ ರೀತಿ ತೆಗೆದಿದ್ದು ಲಾಕರಲ್ಲಿರೋ ಸ್ಕ್ರಿಪ್ಟೇ ಗತ ವೈಭವ. ಆಶಿಕಾ ತಗೊಂಡಾಗ ಎಕ್ಸ್ಪೀರಿಯನ್ಸ್ ಅಲ್ಲಿ ಸೀನಿಯರ್. ನನ್ನ ಮೊದಲನೇ ಸಿನಿಮಾ ಇದು, ಅವ್ರದ್ದು 20ನೇ ಸಿನಿಮಾ. ಆದ್ರೆ ನನ್ನ ಆಶಿಕಾ ಭೇಟಿ ಸಿನಿಮಾಗೋಸ್ಕರನೇ ಆಗಿದೆ. ದೊಡ್ಡ ದೊಡ್ಡ ಹೀರೋಗಳನ್ನ ಹಾಕೊಂಡ್ ಮಾಡೋರು ಕೂಡ ತಳ್ಳಬೇಕಾಗತ್ತೆ. ನಾವು ತಳ್ತಿಲ್ಲ, ಎಳ್ಕೊಂತ ಇದೀವಿ ನಾವು. ನಮ್ಗೆ ಯಾಕೆ ಸಿನಿಮಾ ಟೈಮ್ ತಗೊಳ್ತು ಅಂದ್ರೆ ನಾವು ಒಂದೊಂದು ಟಾಪಿಕ್ನು ಒಂದೊಂದು ಪ್ರಾಜೆಕ್ಟ್ ತರನೇ ಕನ್ಸಿಡರ್ ಮಾಡಿದ್ದು. ದುಷ್ಯಂತ್, ನಿಮ್ಗೆ ವರ್ಸಟಾಲಿಟಿನ ಒಂದೇ ಸಿನಿಮಾನಲ್ಲಿ ತೋರ್ಸೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ತು. ಮಾಡ್ಲೇಬೇಕು ಅನ್ನಂಗಿದ್ರೆ ಸುಮ್ಮನೆ ಒಂದು ಎಂಟ್ರಿ ಫೈಟು, ಒಂದು ಎಂಟ್ರಿ ಸಾಂಗು, ಕಮರ್ಷಿಯಲ್ ಡೈಲಾಗ್ಸ್ಗಳು ಹೊಡೆಯೋದು, ಈ ಥರದ್ದೆಲ್ಲ ತುಂಬಾ ಜನ ಮಾಡಿದ್ದಾರೆ, ನಾವು ಮಾಡ್ಬೋದಿತ್ತು. ಆಡಿಯನ್ಸ್ಗೆ ಏನು ಹೇಳ್ತೀರಾ, ಇನ್ನೂ ಹೋಗಿ ನೋಡಿಲ್ದೇ ಇರೋರಿಗೆ? ದಯವಿಟ್ಟು ನೀವು ಹೋಗಿ ಸಿನಿಮಾ ಕೇಳ್ಕೊತೀವಿ. ಗತ ವೈಭವ ಅಂತ ಸಿನಿಮಾಗಳು ಬರೋದೇ ತುಂಬಾ ಅಪರೂಪ. ನಿಮಗೆ 4 ಸಿನಿಮಾ ನೋಡ್ದಂಗಾಗುತ್ತೆ ಒಂದು ಟಿಕೆಟ್ಗೆ. ಬಹುಶಃ 3-4 ಸಿನಿಮಾ ಮಾಡೋದ್ ಬದಲು ಗತ ವೈಭವ ಥರದ್ದು ಒಂದು ಸಿನಿಮಾ ಮಾಡಿದ್ರೆ. ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರ ಹೆಸರುಗಳು ಅಥವಾ ಪಟ್ಟಿಗಳನ್ನ ನೋಡ್ತಾ ಹೋದಾಗ ಸಿಂಪಲ್ ಸುನಿ ಅನ್ನುವಂಥ ವ್ಯಕ್ತಿಯ ಹೆಸರನ್ನ ಕೇಳಿದಾಗ ಈ ವ್ಯಕ್ತಿ ಹೆಸರಿಗೆ ತಕ್ಕಂತೆ ಸಿಂಪಲ್ ಅಂತೂ ಅಲ್ಲ. ಒಂದೊಂದು ಅವರು ಮಾಡಿರುವಂಥ ಒಂದೊಂದು ಸಿನಿಮಾಗಳನ್ನ ನೋಡ್ತಾ ಹೋದಾಗ ಒಂದೊಂದು ಸಿನಿಮಾನೂ ಕೂಡ ಒಂದೊಂದು ರೀತಿಯಾಗಿ ವಿಭಿನ್ನವಾಗಿರುತ್ತೆ, ಗ್ರ್ಯಾಂಡ್ ಆಗಿ ಇರುತ್ತೆ. ಸೊ ಅದೇ ರೀತಿ ಈಗ ಗತ ವೈಭವ ಅನ್ನುವಂಥ ಗ್ರ್ಯಾಂಡ್ ಆಗಿರುವಂಥ ವೈಭವ ಆಗಿರುವಂಥ ಸಿನಿಮಾ ಇದಾಗಲೇ ಸಿನಿಮಾ ರಂಗಗಳಲ್ಲಿ ವೈಭವೀಕರಿಸ್ತಾ ಇದೆ. ಸೊ ಈ ಸಿನಿಮಾ ಬಗ್ಗೆ ಅಂದರೆ ಗತ ವೈಭವ ಅನ್ನುವಂಥ ರಥವನ್ನ ತೀಡಿ ತೇಲಿಸ್ತಾ ಇರುವಂಥ ಸುನಿ ಸರ್, ಹಾಗೇನೆ ಆ ಒಂದು ಗತ ವೈಭವ ಅನ್ನುವಂಥ ರಥದ ಸಾರಥಿ ಅಂತ ಹೇಳ್ಬಹುದು ದುಷ್ಯಂತ್ ಅವರು, ನಾಯಕ ನಟ, ಇಬ್ರು ಕೂಡ ನಮ್ಮೊಂದಿಗಿದ್ದಾರೆ. ಬನ್ನಿ ಗತ ವೈಭವದ ವೈಭವ ಯಾವ ರೀತಿ ಇದೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ. ನಮಸ್ಕಾರ ಗಾಯತ್ರಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವಿಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೊ ಹೇಗಿದೆ ಗತ ವೈಭವದ ವೈಭವ? ಚೆನ್ನಾಗಿದೆ. ಫಸ್ಟ್ ವೀಕ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿತ್ತು. ಸೆಕೆಂಡ್ ವೀಕ್ ಒಂದಷ್ಟು ಕಮ್ಮಿ ಆಗಿತ್ತು, ಮತ್ತೆ ಥರ್ಡ್ ವೀಕ್ ರೈಸ್ ಆಗಿದೆ ಥಿಯೇಟರ್ಗಳು. ಇವಾಗ ಸ್ಕ್ರೀನ್ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸೊ ಎಷ್ಟು ಖುಷಿ ಅನ್ನಿಸ್ತಿದೆ? ತುಂಬಾ ಖುಷಿ ಇದೆ, ಏರುಗತಿಲಿದೆ. ಮತ್ತೆ ಎಲ್ಲ ಡಿಸ್ಟಿಕ್ ವೈಸ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಹೀಗೆ ಹೀರೋ ಹೀರೋಯಿನ್ ಮತ್ತೆ ಎಲ್ಲ ಡಿಸ್ಟಿಕ್ಗಳಿಗೆ ಹೋಗಿ ಅಲ್ಲಿನ ಜನರ ಮೀಟ್ ಆಗೋಣ ಅಂತ ಇಂಥವ್ರಿಗೂ ಬೆಂಗಳೂರು ಶೋಸ್ಗಳು ಮಾತ್ರ ಅಟೆಂಡ್ ಮಾಡ್ತಿದ್ರು. ಸೊ ಆ ರೀತಿ ಪ್ಲಾನಿಂಗ್ ಎಲ್ಲ ನಡೀತಿದೆ. ಜನ ಖುಷಿಯಾಗಿದ್ದಾರೆ. ನಾವು ಹೋಗಿ ಯಾರನ್ನ ರಿಯಾಲಿಟಿಲಿ ಮೀಟ್ ಮಾಡ್ತೀವಿ, ಅವ್ರು ಹೇಳೋ ಕಾಮೆಂಟ್ಸ್ಗಳು ನಮ್ಮ ತುಂಬ ಖುಷಿಯಾಗಿಟ್ಟಿದೆ. ಸೊ ದುಷ್ಯಂತ್ ಅವರ ಬಗ್ಗೆ ಸೊ ಏನಂದ್ರೆ ನಮ್ಮ ಗುಬ್ಬಿಯ MLA ನಾವು ವಾಸಣ ಅಂತಾನೆ ಕರೆಯೋದು ನಿಮ್ ತಂದೆಯವ್ರನ್ನ. ಸೊ ನನ್ಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನಾನು ಕೂಡ ಗುಬ್ಬಿಯವಳಾಗಿರೋದ್ರಿಂದ. ಸೊ ಸಿನಿಮಾನ ನೋಡಿದಾಗ ನೀವು ಡೆಬ್ಯೂ ಆಕ್ಟರ್ ಅಂತ ಅನ್ಸೋದೇ ಇಲ್ಲ. ಸೊ ನಿಮ್ಗೆ ಯಾವ ರೀತಿಯಾಗಿ ಬರ್ತಾ ಇದೆ ರೆಸ್ಪಾನ್ಸಸ್? ಈಗ ಎಲ್ಲರೂ ಹೇಳಿರೋದು ಆಲ್ರೆಡಿ. ಈಗ ಶಿವಣ್ಣ ಅವರಾಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಧ್ರುವ ಸರ್ಜಾ ಸರ್ ಆಗಿರ್ಬೋದು, ಶರಣ್ ಸರ್ ಆಗಿರ್ಬೋದು, ಡಾಲೆ ಧನಂಜಯ್ ಸರ್ ಆಗಿರ್ಬೋದು, ಅಥವಾ ಗಣೇಶ್ ಸರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ಚಿತ್ರರಂಗದ ಮೇರು ಕಲಾವಿದರುಗಳೆಲ್ಲ ಹೇಳಿರೋದು ಅದೇ ನೀವು ಹೇಳ್ದಂಗೆ ಹೊಸಬ್ರು ಅಂತ ಅನ್ನಿಸ್ತಿಲ್ಲ, ಮೊದಲನೇ ಸಿನಿಮಾ ಅಂತ ಅನ್ನಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಟನೆ ಬಗ್ಗೆ, ಭಾಷೆ ಬಗ್ಗೆ ಮತ್ತು ಈ ನ್ಯೂಯಾನ್ಸಸ್ ಆಫ್ ಆ್ಯಕ್ಟಿಂಗ್ನ ಬಗ್ಗೆ ತುಂಬ ಪ್ರಶಂಸೆ ವ್ಯಕ್ತಪಡಿಸ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಾವು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರುವಂಥವ್ರು, ಅವ್ರು ನಮ್ಮ ಸಿನಿಮಾನ ನೋಡೋದು, ನಮ್ಮ ಬಗ್ಗೆ ಪ್ರಶಂಸೆ ನುಡಿಗಳನ್ನ ಆಡೋವಂಥದ್ದು, ಇದೆಲ್ಲ ತುಂಬ ದೊಡ್ಡದು ಅನಿಸುತ್ತೆ. ಖುಷಿಯಾಗುತ್ತೆ ನಮಗೆ. ಥಿಯೇಟರ್ ಒಳಗಡೆ ಸಿನಿಮಾ ನೋಡಾದ್ಮೇಲೆ ಹೋದಾಗ ಜನ ನಮ್ಮನ್ನು ನೋಡೋ ರೀತಿ, ನಮಗೆ ಕೊಡುವಂಥ ಗೌರವ, ಪ್ರೀತಿ, ಪ್ರಶಂಸೆ, ಇದೆಲ್ಲದೂ ನೋಡಿದಾಗ ಇದಕ್ಕೋಸ್ಕರನೇ ಅಲ್ವಾ ಇಷ್ಟು ವರ್ಷ ಕಷ್ಟಪಟ್ಟಿದ್ದು, ಎಷ್ಟು ಶ್ರಮ ಬಿದ್ದಿದ್ದು, ಇದೆಲ್ಲ ನೋಡಿದಾಗ ಖುಷಿಯಾಗುತ್ತೆ ಅಷ್ಟೇ. ಏನು ಸೊ ನಿಮ್ಮ ತಂದೆ ಏನು ಹೇಳಿದ್ರು?
ಅವರು ಪ್ರಾರಂಭದಲ್ಲಿ ಅವ್ರಿಗೆ ಇಷ್ಟ ಇರಲಿಲ್ಲ ಮತ್ತು ವಿರೋಧನೂ ಇತ್ತು. ಓಕೆ. ಆದರೆ ಈಗ ಸಿನಿಮಾ ಅವರು ನೋಡಿದ್ರು, ಮೊದಲನೇ ದಿನನೇ ನೋಡಿದ್ರು ಅವರ ಸ್ನೇಹಿತರ ಜೊತೆ, ಆಮೇಲೆ ಅವರ ಬಳಗದವರು ಎಲ್ಲ ಇವತ್ತು ಒಳ್ಳೆ ಪ್ರಶಂಸೆ ವ್ಯಕ್ತಪಡಿಸ್ತಿದ್ದಾರೆ. ಅವ್ರಿಗೂ ಖುಷಿ ಇದೆ. ಅವರು ಹೇಳೋದು ನಾನು ನಿರೀಕ್ಷೆ ಮಾಡಿರಲಿಲ್ಲ, ನಿನ್ನಲ್ಲಿ ಈ ಥರದೊಂದು ಪ್ರತಿಭೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಪ್ರೂವ್ ಮಾಡ್ಕೊಂಡಿದ್ಯಾ, ಇನ್ನು ನೀನು ಪ್ರೂವ್ ಮಾಡ್ಕೊಂಡಿದ್ಯಾ, ನಂದೇ ಜಡ್ಜ್ಮೆಂಟ್ ರಾಂಗ್ ಇತ್ತು ಅಂತಾರೆ. ಓಕೆ, ಸೂಪರ್. ಸರ್, ಸುನೀಲ್ ಸರ್, ನೀವು ಇವರನ್ನ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ನಿಮಗೆ ಅನ್ನಿಸ್ತು? ಆ್ಯಂಡ್ ತುಮಕೂರು ಎರಡೂ, ಹೀರೋ ಹೀರೋಯಿನ್ ಇಬ್ರು ತುಮಕೂರು. ಸೊ ಯಾವೊಂದು ಬೇಸಿಸ್ ಮೇಲೆ ನೀವು ಇಬ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಅಂತ ನಾನು ಹುಡುಕ್ತಾ ಇದ್ದೆ ತುಮಕೂರಲ್ಲಿ ಪ್ರತಿಭೆಗಳು ಹೇಗೆ. ಇಲ್ಲ, ಆ ರೀತಿ ಇಲ್ಲ. ಅವರು ತುಮಕೂರು ಪಕ್ಕ ದಾವಸ್ಪೇಟೆ. ಅಂಡ್ ಹೌದಾ? ಓ ಸೂಪರ್. ಅಂಡ್ ಹೀರೋ ಲಾಂಚ್ ವಿಡಿಯೋ ನಾನು ನೋಡಿದಾಗ ಪ್ರೊಡ್ಯೂಸರ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೇನೋ ಅಂತ ಸ್ಟಾರ್ಟಿಂಗ್ ಅನ್ಸುತ್ತೆ. ಸೊ ಆಮೇಲೆ ಗೊತ್ತಾಗುತ್ತೆ ಈಸ್ ಟ್ಯಾಲೆಂಟೆಡ್ ಅಂತ. ಅವ್ರ ಟ್ಯಾಲೆಂಟ್ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಇವ್ರನ್ನ ಪರಿಚಯ ಮಾಡಿಸಿದ್ದು ಅದೇ ತುಮಕೂರಿನ ಒಬ್ರು ಫೇಮಸ್ ನಿರ್ಮಾಪಕರಾದ ಪುಷ್ಕರ್ ಸರ್ ಅವರು. ನಾವು ಅವಾಗ ಅವತಾರ ಪುರುಷ ಮಾಡ್ತಿದ್ದೋ, ಪರಿಚಯ ಮಾಡಿಸಿದ್ರು. ಸೊ ಅದಾದ್ಮೇಲೆ ನಾವೊಂದು ಬೇರೆ ಸಬ್ಜೆಕ್ಟಿಗೆ ವರ್ಕ್ ಮಾಡಕ್ ಶುರು ಮಾಡ್ದೋ, ರಾಬಿನ್ ಹುಡ್ ಅಂತ. ಇನ್ಫ್ಯಾಕ್ಟ್ ಹೀರೋ ಲಾಂಚ್ ವಿಡಿಯೋ ಮಾಡಿದ್ದು ರಾಬಿನ್ ಹುಡ್ಗೋಸ್ಕರನೇ. ಅದು ಆ ಸ್ಕ್ರಿಪ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ತುಂಬ ರೀವರ್ಕ್ಗಳು ಮಾಡ್ತಿದ್ದೋ, ಮತ್ತು ಬೇರೆ ಬೇರೆ ಡಿಸ್ಟಿಕ್, ಬೇರೆ ಬೇರೆ ಸ್ಟೇಟ್ ರೈಟರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ರು. ಆದರೂ ನಮಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಬಟ್ ಆ ಪ್ರೋಸೆಸ್ 1 year ಪ್ರೋಸೆಸ್ಸಲ್ಲಿ ಒಂದು ವರ್ಕ್ಶಾಪ್ಗಳು, ಆ್ಯಕ್ಟಿಂಗು, ಅವ್ನ ಡ್ರಾಮಾಸು ಅವೆಲ್ಲ ನೋಡಿದ್ವಲ್ಲ, ಶಾರ್ಟ್ ಮೂವೀಸ್ ಎಲ್ಲ. ಸೊ ಅಷ್ಟರಲ್ಲಿ ನಿಮ್ಗೆ ಹೊಸಬ ಅನ್ಸ್ಬೋದು, ನನಗೆ ಇವನ ಪರಿಣಿತಿ ನನಗೆ ಗೊತ್ತಾಗಿತ್ತು. ಸೊ ಯಾವಾಗ ನಾವು ಫೈನಲ್ ಹೀರೋ ಲಾಂಚ್ ವಿಡಿಯೋ ಮಾಡಿ ಎಡಿಟ್ ಮಾಡಿ ಎಲ್ಲ ಒಂದು ಫೈನಲ್ ಪ್ರಾಡಕ್ಟ್ ನೋಡ್ದೋ, ಅವಾಗ ನನಗೆ ಗೊತ್ತಾಯ್ತು ಇವನು ಯಾವುದೇ ಕ್ಯಾರೆಕ್ಟರ್ನ ಬೇಕಾದ್ರೆ ಪುಲ್ ಮಾಡ್ತಾನೆ ಇವನು ಅಂತ. ಸೊ ಆ ಟೈಮಲ್ಲಿ ನಾವು ಹೇಳಿದ್ವಲ್ಲ, ಒಂದು ವಾರ್ಡ್ರೋಬಲ್ಲಿ ಇರೋ ಸ್ಕ್ರಿಪ್ಟ್ ತೆಗಿಬೇಕು ಅಂತ. ಸೊ ಆ ರೀತಿ ತೆಗೆದಿದ್ದು ಲಾಕರಲ್ಲಿರೋ ಸ್ಕ್ರಿಪ್ಟೇ ಗತವೈಭವ. ಸೊ ಅದನ್ನು ತೆಗೆದು ಆಮೇಲೆ ರೀಡಿಂಗ್ ಕೊಟ್ಟಾಗ ಎಲ್ಲರೂ ಅಟ್ ಎ ಟೈಮ್ ಒಪ್ಕೊಂಡ್ರು. ಅಷ್ಟರಲ್ಲಿ ಟೀಮ್ ಅಪ್ ಆಗ್ಬಿಟ್ಟಿದ್ದು. ಆಶಿಕಾ ಮೇಡಮ್ ಇರಲಿಲ್ಲ ಪ್ರಾಬಬ್ಲಿ, ಅದು ಬಿಟ್ಟು ಇನ್ನೆಲ್ಲರೂ ಇದ್ದು ಟೆಕ್ನಿಕಲ್ ಟೀಮ್, ವಿಲಿಯಂ ಡೇವಿಡ್ ಜೂಡಾ, ನಾವೆಲ್ಲರೂ ಇದ್ದು ಎಲ್ಲರಿಗೂ ರೀಡಿಂಗ್ ಕೊಟ್ಟಾಗ ಎಲ್ಲರಿಗೂ ಒಂದು ಟೆಕಲ್ಲಿ ಓಕೆ ಆಯಿತು. ಅಂಥವ್ರಿಗೂ ನಾವು ಒಂದು 100 ಮೀಟಿಂಗ್ಸ್ ಆಗಿತ್ತು. ಯಾವುದು ರಾಬಿನ್ ಹುಡ್ಗೆ ಎಲ್ಲ ಟೈಮ್ ಹೋಗ್ಬೇಕಾದ್ರೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಬಟ್ ಈ ಒಂದೇ ರೀಡಿಂಗಲ್ಲಿ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು. ಸೊ ಅದಾದಮೇಲೆ ನಾವು ಶೂಟ್ ಕೊಡ್ತೀವಿ. ಓಕೆ. ಸೊ ಇವಾಗ ಆಶಿಕಾ ತಗೊಂಡಾಗ ನಿಮ್ಗಿನ ಸೀನಿಯರ್, ಆಕ್ಟಿಂಗ್ ವೈಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಅಲ್ಲಿ ಸೀನಿಯರ್. ಸೊ ಅವ್ರ ಜೊತೆ ಆಕ್ಟ್ ಮಾಡುವಾಗ ನಿಮ್ಗೆ ಎಷ್ಟು ಪಾಸಿಟಿವ್ ಅನಿಸ್ತು ಅಥವಾ ನೆಗೆಟಿವ್ ಅನಿಸ್ತು? ನೆಗೆಟಿವ್ ಇನ್ ದ ಸೆನ್ಸ್, ಓಕೆ ನಾನಿನ್ನ ಇವರಿಂದ ಕಲಿಬೇಕು ಆ ಥರ. ಅಂದರೆ ಅವರು ಅಫ್ಕೋರ್ಸ್ ನನ್ನ ಮೊದಲನೇ ಸಿನಿಮಾ ಇದು, ಅವ್ರದ್ದು 20ನೇ ಸಿನಿಮಾ. ವಯಸ್ಸಲ್ಲಿ ನಾವು ಒಂದೇ ವಯಸ್ಸಿನವರೇನೆ, ಒಂದೇ ಊರಿನವರು. ಅವ್ರ ತಂದೆ ನಮ್ಮ ತಂದೆ ಎಲ್ಲ ಪರಿಚಯ ಇದ್ರು. ಆದರೆ ನನ್ನ ಆಶಿಕಾ ಭೇಟಿ ಸಿನಿಮಾಗೋಸ್ಕರನೇ ಆಗಿದ್ದು. ಅದಕ್ಕಿಂತ ಮುಂಚೆ ನಾವು ಭೇಟಿ ಆಗಿರಲಿಲ್ಲ. ನಮಗೂ ಅವರು ತುಂಬ ಮ್ಯೂಚುವಲ್ ಫ್ರೆಂಡ್ಸ್ ಇದ್ರು, ಎಲ್ಲ ಇತ್ತು. ಬಟ್ ಅವರ ಭೇಟಿ ಸಿನಿಮಾಗೋಸ್ಕರನೇ ಆಗಿದ್ದು. ಅಫ್ಕೋರ್ಸ್ ಗತವೈಭವಗಿನ ಮುಂಚೆ ಅವ್ರನ್ನ ಅವತಾರ ಪುರುಷ ಸೆಟ್ಟಲ್ಲಿ ಒಂದೊಮ್ಮೆ ಭೇಟಿಯಾಗಿದ್ದು ನೆನಪು. ಒಳ್ಳೆ ಒಡನಾಟ. ಅಂದರೆ ಪ್ರಾರಂಭಿಕವಾಗಿ ತುಂಬ ಪ್ರೊಫೆಷ್ನಲ್ ಆಗೇನೆ ನಾವು ಶುರುವಾಗಿದ್ದು. ಬಟ್ ಹೋಗ್ತಾ ಹೋಗ್ತಾ ಅವರು ಒಂಥರ ನಮ್ಮನೆ ಸದಸ್ಯರ ಥರ ಆಗೋದ್ರು. ಅವ್ರ ಮಾತು ಎಲ್ಲ ನಮ್ಮನೆ ಹುಡುಗಿ ಥರನೇ ಅನಿಸ್ತಿರುತ್ತೆ. ಸೊ ನನಗೂ ಕಲಿಯೋದಕ್ಕೆ ತುಂಬ ಅವಕಾಶ ಸಿಕ್ತು. ಯಾಕಂದರೆ ಅವರು ಕೂಡ ಇಲ್ಲಿ ಸುದೀಪ್ ಸರ್, ಗಣೇಶ್ ಸರ್, ಚಿರಂಜೀವಿ ಸರ್, ನಾಗಾರ್ಜುನ ಸರ್, ಈ ಥರ ದೊಡ್ಡ ಶ್ರೀಮುರಳಿ ಸರ್, ಈ ಥರ ದೊಡ್ಡ ಕಲಾವಿದರುಗಳ ಜೊತೆನೇ ಕೆಲಸ ಮಾಡಿರುವಂಥವ್ರು. ಅವರು ಮಹೇಶ್ ಸರ್ ಆಗಿರ್ಬೋದು, ಇಲ್ಲಿ ಸುನಿ ಸರ್ ಆಗಿರ್ಬೋದು, ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಈ ಥರ ದೊಡ್ಡ ನಿರ್ದೇಶಕರ ಕೆಳಗಡೆ ಕೆಲಸ ಮಾಡಿರುವಂಥವ್ರು. ಸೊ ಆ ಥರ ಒಂದಷ್ಟು ಅನುಭವಗಳು ಅವ್ರು ಬರಬೇಕಾದ್ರೆ ಶಿ ಕಮ್ಸ್ ವಿತ್ ದ್ಯಾಟ್ ಎಕ್ಸ್ಪೀರಿಯನ್ಸ್. ಆ ಅನುಭವದ ಜೊತೆ ಬಂದಿರ್ತಾರೆ. ನಮಗೂ ಆ ಅನುಭವದಲ್ಲಿ ಒಂದಷ್ಟು ನಮಗೂ ಆ ಅನುಭವ ಸಿಕ್ಕಿರುತ್ತೆ ಅವರಲ್ಲಿ ಕೂಡ. ಅದು ನಟನೆ ಮಾಡಬೇಕಾದ್ರೂ ಸಹಾಯ ಆಗಿರುತ್ತೆ. ಈಗ ಸುನಿ ಸರ್ದು 10 ಸಿನಿಮಾದ್ದು ಅನುಭವ, ವಿಲಿಯಂ ಡೇವಿಡ್ ಸರ್ದು ವಿಕ್ರಾಂತ್ ರೋಣ, ರಂಗಿತರಂಗ, ರಾಜರಥ, ಈ ಕೇಡಿ, ಆಮೇಲೆ ಬಿಲರಂಗ ಭಾಷಾ, ಈ ಥರ ಸಿನಿಮಾಗಳು ಮಾಡಿರುವಂಥ ಛಾಯಾಗ್ರಾಹಕರು. ಸೊ ಆ ಅನುಭವಗಳೆಲ್ಲ ನಮಗೆ ನಟನೆ ಮಾಡಬೇಕಾದ್ರೆ ತುಂಬ ಸಹಾಯ ಆಗಿತ್ತು. ಅದು ನೆಗೆಟಿವ್ ಏನಿಲ್ಲ, ಅದೆಲ್ಲ ಪಾಸಿಟಿವೇ. ನಮಗೆ ನೆಗೆಟಿವ್ ಅಂತ ಅನ್ಕೊಂಡ್ರೆ ಸರಿ ಹೋಗಲ್ಲ. ಅವರಿಂದ ಕಲಿಯೋಕೆ ಏನು ಸಿಗುತ್ತೆ ಅಂತಲೇ ನಾವು ನೋಡ್ತಿರ್ಬೇಕು. ಸೊ ಪಾಸಿಟಿವೇ, ಎಲ್ಲ ಪಾಸಿಟಿವೇ. ನಮ್ಮ ಅದೃಷ್ಟ. ಆ ಥರದೊಂದು ತಂಡ ಜೊತೆ ಕೆಲಸ ಮಾಡೋದೇ ಒಂದು ಅದೃಷ್ಟ ಅಲ್ಲ, ಅದು ಮೊದಲನೇ ಸಿನಿಮಾದಲ್ಲಿ.
ಸೊ ಗ್ರೇಟ್. ಸೊ ಸುನಿ ಸರ್, ನಿಮಗೆ ಇವರು ಡೆಬ್ಯೂ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಆಯ್ತಾ? ಓಕೆ, ನೀವು ವರ್ಕ್ಸ್ನ ನೋಡಿದ್ರಿ, ಸ್ಕ್ರೀನ್ ಅಥವಾ ಕ್ಯಾಮ್ರಾ ಮುಂದೆ ನಟಿಸುವಾಗ ಏನಾದರೂ ಇವರು ನಿಮಗೆ ಕಾಟ ಕೊಟ್ರಾ ಅಥವಾ ನೀವು ಅವ್ರಿಗೆ ಕಾಟ ಕೊಟ್ರಾ? ಇಲ್ಲ, ಅದು ಅಂದ್ರೆ ವರ್ಕ್ಶಾಪ್ ಮಾಡ್ಬೇಕಾದ್ರೆ ನಾವು ಒಂದು ಫ್ರೆಂಡ್ಶಿಪ್ ಝೋನ್ಗೆ ಹೋಗಿರೋದ್ರಿಂದ ಕಾಟ ಅವರು ಕೊಟ್ಟವ್ರು, ನಾವು ಕೊಟ್ಟವ್ರೆ. ಬಟ್ ಅದೆಲ್ಲ ಒಂದು ಪಾಸಿಟಿವ್ ವೇಸ್ ಅಲ್ಲಿ ಅಷ್ಟೇ. ಬಟ್ ದುಷ್ಯಂತದ ಆಸ್ ಎ ಆಕ್ಟರ್ ಏನು ಅಂದ್ರೆ ಆಪ್ಷನ್ಸ್ ತೋರಿಸ್ತಾನೆ. ಓಕೆ, ನಾನು ಈ ರೀತಿ ಹೇಳಿರ್ತೀನಿ ಅಂದ್ರೆ ಓಕೆ, ಒಂದು ಈ ಭಾವನೆದಲ್ಲಿ ಮಾಡ್ಬೋದು, ಒಂದು ಈ ರೀತಿನೂ ಮಾಡ್ಬೋದು, ಯಾವ್ದು ಬೆಟರ್ ಇದೆ, ಈ ರೀತಿ ಆಪ್ಷನ್ಸ್ ಕೊಡ್ತಾನೆ. ಸೊ ಅದು ಒಂದು ಬೆಸ್ಟ್ ಇದು. ಅದು ಬಿಟ್ರೆ ಕಾಟ ಥರ ಏನಿಲ್ಲ, ಅದು ವರ್ಕಲ್ಲ ರೀತಿ. ಈಗ ಫಾರ್ ಎಕ್ಸಾಂಪಲ್ ದೇವಲೋಕ ಶೂಟ್ ಮಾಡ್ಬೇಕಾದ್ರೆ ಅಷ್ಟು ತುಕುದು ಗದೆ ಕಿರೀಟ ಎಲ್ಲ ತೊಡ್ಬೇಕಾದ್ರೆ ಅವನಿಗೆ ಇದಾಗೋದು. ಬಂದು ನಾವೀಗ ಆಶಿಕಾ ನಮ್ದು ಲಾಸ್ಟ್ ಶಾಟ್ ಇರುತ್ತೆ, ದುಷ್ಯಂತ ಕರಿ ಅಂತಿರ್ತೀವಿ. ಕಡ್ದ ಮೇಲೂ ಆಶಿಕಾ ಅವ್ರದ್ದು ಇನ್ನೊಂದು ಆ್ಯಂಗಲ್ ಏನೋ ತೊಗೊಳ್ಳೋಣ ಅಂತ ಹೋದಾಗ ಅವ್ನ ಅಲ್ಲಿ ಕೂರಿಸಿರ್ತೀವಿ. ಅವ್ನಿಗೆ ಇರಿಟೇಟ್ ಆಗುತ್ತೆ, ಇಷ್ಟೊತ್ತು ಹಾಕೊಂಡು ಸುಮ್ಮನೆ ನಿಲ್ಬೇಕಲ್ಲ ಅಂತ. ಸೊ ನೆಕ್ಸ್ಟ್ ಟೈಮ್ ಕರಿಬೇಕಾದ್ರೆ ಇಲ್ಲ, ಅದು ಕರೆಕ್ಟಾಗಿ ನೋಡ್ಕೊ ಅವ್ನ ಮೇಕಪ್ ಮನ್ಗೆ ಹೇಳಿರ್ತಾನೆ, ಅವ್ರದ್ದು ಮುಗಿದಿದ ತಕ್ಷಣ ಹೇಳು ನಾನು ಶುರು ಮಾಡ್ತೀನಿ ಅಂತ. ಆ ಟೈಮ್ ಬೇಗ ಮುಗ್ದೋಗ್ಬಿಡುತ್ತೆ. ನಾವು ಕೇಳೋದೇನು ಆರ್ಟಿಸ್ಟ್ ಕರೆದ್ರು ಇನ್ನೂ ಬಂದಿಲ್ಲ ಅಂತ. ಸೊ ಈ ರೀತಿ ಎಲ್ಲ ಸಣ್ಣ ಪುಟ್ಟದ್ದು ಇರುತ್ತೆ. ಬಟ್ ಅದು ಬಿಟ್ರೆ ಕಾಟ ಎಲ್ಲರೂ ಪ್ರೀತಿಸಿ ಸಿನಿಮಾ ಮಾಡಿದ್ರಿಂದ ಸೊ ಫುಲ್ ಎಫರ್ಟ್ ಆಗ್ತಿದ್ದ. ಮತ್ತೆ ಅವನು ಶೂಟ್ ಮುಗಿದ್ರು ಅವನು ಪ್ಯಾಕಪ್ ಆಗೋವರೆಗೂ ಅವ್ನು ಇರೋನ್ ಜೊತೆಯಲ್ಲಿ. ಸೊ ಅಷ್ಟು ಡೆಡಿಕೇಟಿವ್ ಆಗಿ ಇದ್ರು, ಎಂತೂಸಿಯಾಸ್ಟಿಕ್ ಆಗಿ ಅಂತ. ಸೊ ಇವಾಗ ಸ್ಕ್ರೀನ್ ನಂಬರ್ಸು ಜಾಸ್ತಿ ಆಗಿದೆ. ಸೊ ಇವಾಗ ಹೇಗಾಗ್ತಿದ್ಯಪ್ಪ ಅಂದರೆ ದೊಡ್ಡ ದೊಡ್ಡ ಹೀರೋಗಳನ್ನ ಹಾಕೊಂಡು ಮಾಡೋರು ಕೂಡ ತಳ್ಳಬೇಕಾಗತ್ತೆ ಅಂದರೆ ಜನರನ್ನ. ಆ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ. ಸೊ ನೀವು ಡೆಬ್ಯೂ ಒಬ್ಬ ಹೀರೋನ ಹಾಕ್ಕೊಂಡು ಅಷ್ಟು ಧೈರ್ಯ ಮಾಡಿ ನೀವು ಇವಾಗ ಅದು ಇದಾಗಲೇ ರಿಸಲ್ಟ್ಸ್ ಬರ್ತಾ ಇದೆ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಾವು ತಳ್ತಿಲ್ಲ, ಎಳ್ಕೊಂತ ಇದೀವಿ ನಾವು. ಅಂದ್ರೆ ಅಫ್ಕೋರ್ಸ್ ಅಟ್ ಎನಿ ಡೇ ನಾವ್ ಏನೇ ಪಬ್ಲಿಸಿಟಿ ಮಾಡಿದ್ರು ರಿಲೀಸ್ ಡೇ ವರ್ಗು ಅಷ್ಟೇ. ರಿಲೀಸ್ ಡೇ ಇಂದ ಮೌತ್ ಪಬ್ಲಿಸಿಟಿ ಒಂದೇ. ಸಿನಿಮಾ ಚೆನ್ನಾಗಿದೆ ಅಂದ್ರೆ ಹೋಗುತ್ತೆ, ಇಲ್ಲ ಅಂದ್ರೆ ಇದು. ಸೊ ನಿಮ್ಗೂ ಗೊತ್ತಿರ್ಬೋದು, ನಮ್ದು ಅನಾನಿಮಸ್ ರಿಪೋರ್ಟ್ ಬಂದಿದ್ದು ಸೆಕೆಂಡ್ ಹಾಫ್ ಎಕ್ಸ್ಟ್ರಾರ್ಡಿನರಿ ಅಂತ. ಫಸ್ಟ್ ಹಾಫ್ ಅಲ್ಲಿ ಕೆಲವ್ರಿಗೆ ಕೆಲವು ಪಾರ್ಟ್ ವರ್ಕ್ ಆಯ್ತು, ಮೈಥಾಲಜಿ ಇತ್ತು ದೇವಲೋಕದ್ದು, ಅದು ಕೆಲವ್ರಿಗೆ ವರ್ಕ್ ಆಗಿರ್ಲಿಲ್ಲ. ಅಂದ್ರೆ ಹಳಗನ್ನಡ ಭಾಷೆ ಅದನ್ನೇ ಕಂಟಿನ್ಯೂಸ್ 20 ಮಿನಿಟ್ಸ್ ನೋಡೋದು ಅವನಿಗೆ ಮೇ ಬಿ ಕೆಲವ್ರು ಕನೆಕ್ಟ್ ಆಗ್ತಿರ್ಲಿಲ್ಲ. ಅದೇ ಕೆಲವ್ರಿಗೆ ಈ ಟೈಟಾನಿಕ್ ಮತ್ತೆ ಲೈಫ್ ಆಫ್ ಪೈ ಈ ಜೋಕ್ಗಳು ಆ ಸಿನಿಮಾ ಬಗ್ಗೆ ರಿವೀಲ್ದವ್ರಿಗೆ ಆ ಜೋಕ್ಗಳು ವರ್ಕ್ ಆಗಿಲ್ಲ. ಸೊ ಆ ರೀತಿ ಎಲ್ಲ ಇತ್ತು. ಈಗ ಅವನ್ನೆಲ್ಲ ಕರೆಕ್ಟ್ ಮಾಡಿ ಆಡಿಯನ್ಸ್ ಏನ್ ಇಷ್ಟಪಡ್ತಾರೆ ನೋಡ್ಕೊಂಡು ಅದೇ ವರ್ಷನ್ ನಾವು ಈಗ ರಿಲೀಸ್ ಮಾಡಿದೀವಿ. ಸೊ ಈಗ ಮಾಡಿದ್ರೆ ಹಳೆ ವರ್ಷನ್ಗೆ ನಮ್ಗೆ ಥಿಯೇಟರ್ ಸಂಖ್ಯೆ ಹೆಚ್ಚಿಗೆ ಆಗಿದೆ, ಅಥವಾ ಜನದ ವಾಕಿನ್ ಪರ್ಸೆಂಟೇಜ್ ಆಫ್ ವಾಕಿಂಗ್ ಪೀಪಲ್ ಜಾಸ್ತಿ ಆಗಿದೆ. ಸೊ ಈಗ ಹೊಸ ವರ್ಷನ್ ಬಿಟ್ಟಿದ್ಮೇಲೆ ನಮ್ಗೆ ಇನ್ನ ಹೋಪ್ ಇದೆ, ಅಂದ್ರೆ ಇನ್ನ ತುಂಬಾ ಚೆನ್ನಾಗಿ ಆಗ್ಬೋದು ಅಂತ. ಸೊ ನೋಡ್ಬೇಕು. ಸೊ DOP ಅವ್ರದನ್ನ ಏನು ಹೊಗಳಲೇಬೇಕು ಈ ಒಂದು ವಿಚಾರದಲ್ಲಿ. ಈವನ್ ಇನ್ ದ ಟ್ರೇಲರ್ ಆ್ಯಂಡ್ ಮೂವಿನಲ್ಲೂ ಕೂಡ ಅವರ ಎಫರ್ಟ್ ಆಗಿರ್ಬೋದು, ಅವರ ವರ್ಕ್ ಇಲ್ಲಿ ಎದ್ದು ಕಾಣಿಸುತ್ತೆ. ನಿಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ ವಿಲಿಯಂ ಡೇವಿಡ್ DOP ಬಗ್ಗೆ ಹೇಳೋದಾದ್ರೆ, ಅವರು ಅಂದ್ರೆ ನಾನು ಹಿಂದಿನ ಪ್ರಾಜೆಕ್ಟ್ ಮಾಡಿದ್ರಿಂದ ನಾವು ಫ್ರೆಂಡ್ಶಿಪ್ ಝೋನ್ ಅಲ್ಲೇ ಇದ್ವಿ. ಬಟ್ ಅವ್ರ ಪ್ರೀ ಪ್ರೊಡಕ್ಷನ್ ವಿಚಾರಕ್ಕೆ ಬಂದ್ರೆ ಅವ್ರು ಸೂಪರ್ ಪ್ರೀ ಪ್ರೊಡಕ್ಷನ್ಸ್. ಅವರು ಲೊಕೇಶನ್ ರೆಕ್ಕಿ ಇರ್ಬೋದು, ಅಲ್ಲೇ ಆಂಗಲ್ಸ್ ಎಲ್ಲ ಡಿಸೈಡ್ ಮಾಡ್ತೀವಿ ಇಬ್ರು. ಅದಾದ್ಮೇಲೆ ಬಂದು ಅವ್ರು ಹುಡುಗರನ್ನೆಲ್ಲ ಕುರ್ಸ್ಕೊಂಡು ಬರೆಸ್ತಾರೆ. ಅವರು ಏನೇನು ಟೆಂಪ್ರೇಚರ್ ನಾವು ಶೂಟ್ ಮಾಡ್ಬೋದು, ಯಾವ ರೀತಿ ಅಂತ ರೆಫರೆನ್ಸ್ಗಳು ತಗೋತಾರೆ. ಅದ್ರ ತಕ್ಕನಾದ ವರ್ಕ್ಶಾಪ್ ಟೈಮಲ್ಲೂ ಬಂದು ಇದು ಮಾಡ್ತಾರೆ. ನಾವು ದೇವಲೋಕ ಶೂಟ್ ಮಾಡ್ಬಿಟ್ರೆ ಇನ್ಫ್ಯಾಕ್ಟ್ ಫಸ್ಟೇ ಒಂದು ರೌಂಡ್ ಶೂಟ್ ಮಾಡ್ಬಿಟ್ಟಿದ್ದೋ, ಒಂದು 5D ಇಟ್ಕೊಂಡು ಸುಮ್ಮನೆ ಒಂದು. ಸೊ ಆರ್ಟಿಸ್ಟ್ಗಳಿಗೂ ನಾವು ಯಾವ ಟೈಮಲ್ಲಿ ಯಾವ ಪೊಸಿಷನ್ ಬರ್ತೀವಿ ಇದೆಲ್ಲ ಗೊತ್ತಾಯ್ತು. ಸೊ ಸರ್ ಅದ್ರ ಮೇಲೆ ಲೈಟಿಂಗ್ ಮಾಡೋರು ಈ ರೀತಿ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ಅಲ್ಲಿಂದ ಕಲರ್ ಗ್ರೇಡಿಂಗ್ ಅಲ್ಲಿ ಕೂತು ಫೈನಲ್ ಔಟ್ಪುಟ್ ಬರೋರ್ಗು ವಿಲಿಯಂ ಡೇವಿಡ್ ಸರ್ ಅವ್ರದ್ದು ಆ ದೃಶ್ಯ ಏನಿದೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಲ್ಲಿವರೆಗೂ ಅವರು ತುಂಬಾ ಜೊತೆಲಿ ನಿಲ್ತಾರೆ. ಅಟ್ ದ ಸೇಮ್ ಟೈಮ್ ಜುಡಾ ಸ್ಯಾಂಡಿ ಮ್ಯೂಸಿಕ್. ಸೊ ಅವ್ರಿಗೂ ತುಂಬಾ ಚಾಲೆಂಜಿಂಗ್ ಇತ್ತು. ಈಗ ದೇವಲೋಕ ಮಾಡ್ಬೇಕಾದ್ರೆ ಅದರದ್ದೇ ತಕ್ಕಂಥದ್ದು ವಾದ್ಯಗಳು, ವೀಣೆ ಈ ರೀತಿವೇ ನುಡ್ಸೋರು. ಇನ್ನ ಪೈರೇಟ್ಸ್ ಆಫ್ ಕೆರಿಬಿಯನ್ ವಾಸ್ಕೋ ಶೂಟ್ ಮಾಡ್ಬೇಕಾದ್ರೆ ಅಂದ್ರೆ ಬೇರೆ ರೀತಿ ಪಾಶ್ಚಿಮಾತ್ಯ ಸಂಗೀತ, ಅಂದ್ರೆ ಪೈರೇಟ್ಸ್ ಆಫ್ ಕೆರಿಬಿಯನ್ ತರ ರೆಫರೆನ್ಸ್ ಅಂತ ಇಟ್ಕೊಂಡು. ಬಟ್ ಅದೇ ರೀತಿ ಬೇರೆ ಕೊಡೋದು ಅಂದ್ಬಿಟ್ಟು ಐರಿಷ್ ಮ್ಯೂಸಿಕ್ ಈಗ ಹೋದು, ಸ್ಕಾಟ್ಲ್ಯಾಂಡ್ ಐರ್ಲ್ಯಾಂಡ್ ಅಲ್ಲಿ ಸಿಗುತ್ತಲ್ಲ ಬ್ಯಾಕ್ ಪೈಪರ್, ಆ ಸ್ಟೈಲ್ ಆಫ್ ಮ್ಯೂಸಿಕ್ ಮಾಡಿದ್ರು. ಮತ್ತೆ ಕರಾವಳಿ ಭಾಗ ಯೂಸ್ ಮಾಡ್ಬೇಕಾದ್ರೆ ಆ ಚರ್ಮ ವಾದ್ಯಗಳು, ಮೃದಂಗ ಆ ರೀತಿ ಯೂಸ್ ಮಾಡಿದ್ರು. ಪ್ರೆಸೆಂಟಿಗೆ ಒಂದು ಸ್ಟೈಲ್ ಆಫ್ ಮ್ಯೂಸಿಕ್ ಮಾಡಿದ್ರು. ಸೊ ಅವ್ರಿಗೂ ಆ ರೀತಿ ಚಾಲೆಂಜಸ್ ತಗೊಂಡು ಆ ರೀತಿ 4 ವಿಭಿನ್ನ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ DOP ಕೂಡ. ಅಟ್ ದ ಸೇಮ್ ಟೈಮ್ VFX ಅವರು ನಿರ್ಮಲ್ ಸ್ಪಾಟಿಗೆ ಬಂದ್ ಮಾಡೋರು, ಮತ್ತೆ ವರ್ಷಿಣಿ ಮೇಡಮ್ ಅವರು ಕಾಸ್ಟ್ಯೂಮ್ಸ್ ವಿಭಾಗದಲ್ಲಿ ಪಾಪ ಅವರು ಎಲ್ಲರಿಗೂ 4 ಸಿನಿಮಾ ತರ ವರ್ಕ್ ಆಗಿದೆ. ಅಫ್ಕೋರ್ಸ್ ಆರ್ಟಿಸ್ಟ್ಗಳು ನಮ್ಗೆ ಯಾಕೆ ಸಿನಿಮಾ ಟೈಮ್ ತಗೊಳ್ತು ಅಂದ್ರೆ ನಾವು ಒಂದೊಂದು ಟಾಪಿಕ್ನು ಒಂದೊಂದು ಪ್ರಾಜೆಕ್ಟ್ ತರನೇ ಕನ್ಸಿಡರ್ ಮಾಡಿದ್ದು. ಈಗ ದೇವಲೋಕ ಮಾಡ್ಬೇಕಾದ್ರೆ ಅದಕ್ಕೆ ಆದಂಥ ವರ್ಕ್ಶಾಪ್ಸ್ ಆಗೋದು, ಆ ಮೇಕಪ್ ಇದು ಹಾಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ಶೂಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಹೋಗೋ ಟೈಮಲ್ಲಿ ನಾವು ಒಂದು ಸಣ್ಣ ಗ್ಯಾಪ್ ತಗೊಳ್ತಿದ್ದ. ಅದಾದ್ಮೇಲೆ ಈ ಕರಾವಳಿ ಹೋದಾಗ
ಅಲ್ಲಿನ ಅಂದ್ರೆ ಅಲ್ಲಿನ ಜನ ನೋಡಿದವ್ರು, ಈಗ ಮೊನ್ನೆ ಒಬ್ರು ನೋಡಿದವ್ರು ಇವ್ರನ್ನ ಎಂಚವಲ್ಲರ್ ಅಂತ ತುಳುಲ್ ಮಾತಾಡ್ಸಿದ್ರು. ಇವ್ರು ಅನ್ಕೊಂಡ್ರು ಅವ್ರು ಸಿನಿಮಾ ನೋಡ್ಮೇಲೆ ಇವ್ರು ಮಂಗ್ಳೂರ್ ಹುಡುಗ ಅಂತ. ಸೊ ಅದೇನ್ಕಾಯ್ತು ಅಂದ್ರೆ ಒಂದು 3 months ಅಲ್ಲೇ ಇದ್ದು ಅವ್ರ ಜನರ ವಿಚಾರ, ಆಚಾರ ವಿಚಾರ ಮತ್ತೆ ಊಟೋಪಚಾರ ಪ್ರತಿಯೊಂದು ಅವ್ರ ಜೊತೆ ಬೆಳಗ್ಗೆ ಕಂಬಳದಲ್ಲಿ ಓಡಿ ಬಿದ್ದು ಎಲ್ಲಾ ರೀತಿ ಅವ್ರ ಹುಡುಗನೇ ಆಗಿದ್ದ. ಅಂದ್ರೆ ಶೂಟ್ ಮುಗಿದ್ಮೇಲೂ ನಮ್ಗೆ ಮಂಗ್ಳೂರ್ ಸ್ಲ್ಯಾಂಗಲ್ಲೇ ಮಾತಾಡ್ತಿದ್ದ ದುಷ್ಯಂತ್, ಅಷ್ಟು ಬಿಡಿಬಿಡಿಯಾಗಿ ಆ ರೀತಿ. ಸೊ ಆ ಕ್ಯಾರೆಕ್ಟ್ರೇ ಆಗೋನು. ಇವರು ಕೂಡ ಆಶಿಕಾ ಮೇಡಮ್ ಕೂಡ. ಸೊ 3 ತಿಂಗಳು ಅದು ಪ್ರೀ ಪ್ರೊಡಕ್ಷನ್ ಕೊಟ್ಟು ಮತ್ತೆ ಶೂಟಿಂಗ್ 1 month ತಗೊಂಡು ತಿರ್ಗಾ ಪೋಸ್ಟ್ ಪ್ರೊಡಕ್ಷನ್ ಇಮಿಡಿಯೇಟ್ ಅಲ್ಲೇ ಇದ್ರಲ್ಲ, ಇಮಿಡಿಯೇಟ್ ಕರ್ಸಿ ಅದನ್ನ ಡಬ್ಬಿಂಗ್ ಮಾಡಿಸಿದ್ದು ಆ ಫ್ಲೋ ಅಲ್ಲಿ ಇದ್ದಾಗಲೇ. ಸೊ ಅದೊಂದು ಸಿನಿಮಾ ತರ ಎತ್ತಿಟ್ಟು ಮತ್ತೆ ಒಂದು ಸಣ್ಣ ಗ್ಯಾಪ್ ತಗೊಂಡು ಮತ್ತೆ ಬೇರೆ ಪೋರ್ಷನ್ ಹೋಗ್ತಿದ್ದ. ಹಾಗಾಗಿ ನಮ್ಗೆ ಸಿನಿಮಾ ತುಂಬಾ ಟೈಮ್ ತಗೊಳ್ತು ಮಾಡೋ ಟೈಮಲ್ಲಿ, ಬಟ್ ಎಫರ್ಟು ಅಷ್ಟೇ ಹಾಕಿದ್ರು ಎಲ್ಲರೂ. ಸೊ ದುಷ್ಯಂತ್, ನಿಮ್ಗೆ ವರ್ಸಟಾಲಿಟಿನ ಒಂದೇ ಸಿನಿಮಾನಲ್ಲಿ ತೋರ್ಸೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಸೊ ಆ ವರ್ಸಟಾಲಿಟೀಸ್ ಮತ್ತೆ ನೀವು ಅದನ್ನ ಯೂಸ್ ಮಾಡ್ಕೊಂಡಿದ್ರ ಬಗ್ಗೆ ಹೇಳ್ತೀರಾ? ಅಂದ್ರೆ ಉದ್ದೇಶನೇ ಒಬ್ಬ ಕಲಾವಿದನ ಗುರುತಿಸ್ಕೋಬೇಕು ಅನ್ನೋದು. ಮಾಡ್ಬೋದಿತ್ತು ಅಂದ್ರೆ ಮಾಡಲೇಬೇಕು ಅನ್ನಂಗಿದ್ರೆ ಸುಮ್ಮನೆ ಒಂದು ಎಂಟ್ರಿ ಫೈಟು, ಒಂದು ಎಂಟ್ರಿ ಸಾಂಗು, ಒಂದು ಐಟಮ್ ಸಾಂಗು, ಸುಮ್ಮನೆ ಡ್ಯಾನ್ಸ್ ಮಾಡೋದು, ಕಮರ್ಷಿಯಲ್ ಡೈಲಾಗ್ಸ್ಗಳು ಹೊಡೆಯೋದು, ಈ ಥರದ್ದೆಲ್ಲ ತುಂಬ ಜನ ಮಾಡಿದ್ದಾರೆ, ನಾವು ಮಾಡ್ಬೋದಿತ್ತು. ಬಟ್ ನಮ್ಮ ಉದ್ದೇಶಗಳು ಬೇರೆ ಇತ್ತು. ಒಬ್ಬ ಕಲಾವಿದನ ಗುರುತಿಸ್ಕೋಬೇಕು, ಒಬ್ಬ ಒಳ್ಳೆ ಪ್ರತಿಭಾನ್ವಿತ ಕಲಾವಿದ ಏನು ಪಾತ್ರ ಕೊಟ್ರು ಅದಕ್ಕೆ ಇವನು ಒಗ್ಕೊಂಡು ಮಾಡ್ತಾನೆ ಅನ್ನೋಂಥ ಒಂದು ಮೆಸೇಜ್ ಹೋಗ್ಬೇಕಿತ್ತು. ನಾಳೆ ದಿನ ಯಾವುದೇ ನಿರ್ದೇಶಕರು ಗತವೈಭವ ನೋಡಿದ್ರೆ ಈ ಹುಡುಗನ ಕೈಲಿ ಇಂತಿಂಥದ್ದೆಲ್ಲ ಮಾಡಿಸ್ಬೋದು ಅನ್ನೋದು ಒಂದು ಆಲೋಚನೆ ಬರುತ್ತೆ. ಏನು ಮಾಡಿಸ್ಬೋದು, ಏನು ಮಾಡ್ಸೋಕ್ಕಾಗಲ್ಲ ಅನ್ನೋದು ಒಂದು ಐಡಿಯಾ ಬರೋ ಥರನೇ ಇರಬೇಕು ಅನ್ನೋದಿತ್ತು. ಸೊ ಅದೇ ಥರನೇ ನಾವು ಕಥೆಯಲ್ಲಿ ಆಲ್ರೆಡಿ ಇತ್ತು, ನಮ್ಮ ಉದ್ದೇಶಗಳು ಅದೇ ಥರನೇ ಇತ್ತು. ಸೊ ಅದಕ್ಕೆಲ್ಲ ಒಗ್ಗೂಡ್ಕೊಂಡು ಹೋಯ್ತು ಅಂತ ಹೇಳ್ಬೋದು. ಈಗ 4 ಜನ್ಮಗಳು, 4 ಬೇರೆ ಬೇರೆ ಪಾತ್ರಗಳು. ಕೆಲವರಂತೂ ನನ್ನ ಗುರುತೇ ಹಿಡಿತಿಲ್ಲ, ನಾನು ರಾಕ್ಷಸನ್ ಪಾತ್ರ ಮಾಡಿರೋದು ಅದು ನಾನು ಅಂತಾನೆ ಅನ್ಕೊಂಡಿಲ್ಲ, ಯಾರೋ ಬೇರೆಯವ್ರು ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಇನ್ ಕೆಲವರು ಆ ಶಿಪ್ ಎಪಿಸೋಡ್ ಅಲ್ಲಿ 15 ನಿಮಿಷ ಆದ್ಮೇಲೆ ನಾನು ಅದು ಅಂತ ಗುರುತಿಡಿದಿದ್ದಾರೆ. ಕೆಲವ್ರು ಗುರುತೇ ಹಿಡಿದಿಲ್ಲ, ಇದು ಯಾರೋ ಬೇರೆ ವ್ಯಕ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ತರದೆಲ್ಲ ಆಗಿದೆ. ಅದೇ ಉದ್ದೇಶನೂ ಅದೇ ಆಗಿತ್ತು, ಬೇರೆ ಬೇರೆ ಜನ್ಮಗಳಲ್ಲಿ ಬೇರೆ ಬೇರೆ ತರ ಕಾಣ್ಬೇಕು ಅನ್ನೋದು. ಒಂದ್ರಲ್ಲಿ ಉದ್ದ ಕೂದಲು ಬಿಟ್ಟಿದೀವಿ, ಒಂದ್ರಲ್ಲಿ ವಿಗ್ ಹಾಕಿದೀವಿ, ಇನ್ನೊಂದ್ರಲ್ಲಿ ಹೇರ್ ಸ್ಟೈಲ್ ಬೇರೆ ತರ ಮಾಡ್ಕೊಂಡಿದೀವಿ ಟ್ರೆಡಿಷನಲ್ ಆಗಿ, ಇನ್ನೊಂದ್ರಲ್ಲಿ ಫುಲ್ ಕಲರ್ ಹಾಕೊಂಡು ಒಂಥರ ಒಂದು ಫಾರಿನರ್ ಥರ ಒಂದು ಯುರೋಪಿಯನ್ ಸ್ಟೈಲ್ ಪ್ರಯತ್ನ ಪಟ್ಟಿದ್ದೀವಿ. ಒಂದು ಕಡೆ ಐ ಲೆನ್ಸ್ಗಳು ಹಾಕಿ ಒಂದು ಬೇರೆ ಥರ ಲುಕ್ ಟ್ರೈ ಮಾಡಿದ್ದೀವಿ. ಸೊ ಆ ಥರ ಇನ್ನೊಂದರಲ್ಲಿ ಹುಬ್ಬೆಲ್ಲ ದಪ್ಪ ಮಾಡಿ, ಮೀಸೆ ಮಾಡಿ, ಅದಕ್ಕೆ ವಿಗ್ ಹಾಕಿ, ಆಕ್ಸೆಸರೀಸು, ಅದಕ್ಕೆ ಬೇರೆ ಥರ ಒಂದು ಮೇಕಪ್ಪು, ಈ ಥರ. ಈ ಮಂಗಳೂರು ಎಪಿಸೋಡೆಲ್ಲ ಹೋದಾಗ, ನೀವು ಕರಾವಳಿ ಕರ್ನಾಟಕದ ಭಾಗದ ಕತೆಗೆ ಹೋದಾಗ ಸ್ವಲ್ಪ ಅವ್ನು ಕಂಬಳ ಓಡಿಸೋನು. ಸೊ ಹಾಗಾಗಿ ಅವ್ನ ಮುಖ ಸ್ವಲ್ಪ ಟ್ಯಾನ್ ಮಾಡಿ, ಮೈ ಎಲ್ಲ ಟ್ಯಾನ್ ಮಾಡಿ, ನಾವಿರೋ ಬಣ್ಣಕ್ಕಿಂತ ಇನ್ನೂ ಡಾರ್ಕ್ ಮಾಡಿ ನಮ್ಮನ್ನ ಆ ಥರದೊಂದು ಪ್ರಯತ್ನ ಮಾಡಿದ್ದೀವಿ. ಸೊ ಯಾವುದೇ 4 ಪಾತ್ರಗಳಿಗೂ ಆ ಪಾತ್ರವಾಗೋದಕ್ಕೆ ಏನು ಬೇಕು ಆ ಥರದ್ದು ಮೊದಲು ಲುಕ್ಕಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಾದಮೇಲೆ ನಟನೆಯಲ್ಲಿ ಈಗ ಈ ಕುಂದಾಪುರ ಮತ್ತು ಮಂಗಳೂರು ಎಪಿಸೋಡ್ ಏನಿದೆ, ಅಲ್ಲಿ ಆತನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಅವನ ಭಾಷೆ ಆಗಿರ್ಬೋದು, ಅವನು ಜಾಸ್ತಿ ತುಂಬ ಬರೆಯೋದು ಅಥವಾ ತುಂಬ ಆ ಥರದ್ದಿರಲ್ಲ. ಒಂದು ಸ್ವಲ್ಪ ಒಂದು ರೆಸ್ಟ್ರಿಕ್ಟೆಡ್ ಆಗಿರ್ತಾನೆ, ಅವ್ನು ಡಿಗ್ನಿಫೈಡ್ ಆಗಿರ್ತಾನೆ, ಅವನದೇ ಆದಂಥ ಒಂದು ಕ್ಲಾಸ್ ಆಗಿ ಅವ್ನು ಬಿಹೇವ್ ಮಾಡ್ತಿರ್ತಾನೆ. ಅವನು ಕಂಬಳ ಓಡಿಸೋನಾಗಿದ್ರು ಕೂಡ ಅವನದು ಲಿಮಿಟೆಡ್ ಸರ್ಕಲ್ ಇರುತ್ತೆ. ಸೊ ಒಂದು ರಿಸರ್ವ್ಡ್ ಕ್ಯಾರೆಕ್ಟರ್ ಅದು. ಸೊ ಆ ಕ್ಯಾರೆಕ್ಟರ್ ಎಷ್ಟು ನಗಬೇಕಾದ್ರೂ ಯಾವ ಥರ ಸ್ಮೈಲ್ ಮಾಡುತ್ತೆ, ಒಂದು ಬಾಡಿ ಲ್ಯಾಂಗ್ವೇಜ್ ಎಷ್ಟು ಜೆಸ್ಚರ್ಸ್ ಯಾವ ಥರ ಮೂವ್ ಮಾಡ್ತಿರುತ್ತೆ, ನಿಂತರೆ ಒಂದು ಕಡೆ ಕೂತಿದ್ರೆ ಎಷ್ಟು ಆ್ಯಕ್ಟಿವ್ ಆಗಿ ಬಿಹೇವ್ ಮಾಡುತ್ತೆ, ಎಷ್ಟು ರೆಸ್ಟ್ರಿಕ್ಟೆಡ್ ಆಗಿರುತ್ತೆ, ಇದೆಲ್ಲದು ವರ್ಕ್ ಮಾಡಿದ್ದೀವಿ ಈ ಥರದ್ದು ವಿಚಾರಗಳು. ಈಗ ಅದೇ ಶಿಪ್ ಎಪಿಸೋಡ್ ಹೋದಾಗ ಈಸ್ ಆಲ್ ಓವರ್ ದ ಪ್ಲೇಸ್. ಅವ್ನು ಎಲ್ಲ ಕಡೆನೂ ಇರ್ತಾನೆ, ಎಲ್ಲ ಥರನೂ ಆಡ್ತಿರ್ತಾನೆ. ಅವ್ನ ಬಾಡಿ ಲ್ಯಾಂಗ್ವೇಜ್, ಅವ್ನು ತಲೆ ಆಡಿಸೋದು, ಕೈ ಆಡಿಸೋದು, ಅವ್ನ ಭಾಷೆ ಎಲ್ಲ ಥರನೂ ಇರುತ್ತೆ. ಸೊ ಅದೇ ಬೇರೆ ಥರ ಕ್ಯಾರೆಕ್ಟರ್. ಹೌದು. ಸೊ ಅದು ಜೆಸ್ಚರ್ಸ್, ಮೂಮೆಂಟ್ಸ್ಗಳ ಮೇಲೆ ಹೋಗುತ್ತೆ. ಹಾಗೇನು ರಾಕ್ಷಸ ಅಂದಾಗ ಅಲ್ಲಿ ಆ ಗಾಂಭೀರ್ಯತೆ ಇರಬೇಕು, ಆ ಭಾಷಾ ಪ್ರಯೋಗ ಮತ್ತು ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ಒಂದು ರೆಸ್ಟ್ರಿಕ್ಷನ್ಸು, ಇದೆಲ್ಲದೂ ಇರಬೇಕು. ಒಂದು ನಡೆಯಲು ಒಂದು ಗತ್ತಿರಬೇಕು. ಸೊ ಅದನ್ನು ಮೇಂಟೈನ್ ಮಾಡೋವಂಥ ಪ್ರಯತ್ನ ಮಾಡಿದ್ದೀವಿ. ಹಾಗೇನು ಒಂದು ಪ್ರೆಸೆಂಟ್ ಡೇ ಲುಕ್ಕಲ್ಲಿ ಅಲ್ಲಿ ಅವನು ಸ್ವಲ್ಪ ಒಂದು ತಲೆಹರಟೆ, ತರಲೆ, ಇನ್ನೋಸೆನ್ಸು ಇದೆಲ್ಲ ಇರುತ್ತೆ. ಸೊ ಆ ಇನ್ನೋಸೆನ್ಸ್ ಕಾಣಬೇಕು, ಇನ್ನೂ ಆ ಹುಡುಗತನ ಅನಿಸ್ಬೇಕು. ಸ್ಟಿಲ್ ಇಮ್ಮೆಚ್ಯೂರ್ ಅಂತನೋ ಅಥವಾ ತುಂಬ ಇನ್ನೋಸೆಂಟ್ ಅಂತನೋ ಅಥವಾ ಇನ್ನೂ ತರಲೆ, ತಮಾಷೆ, ಇನ್ನೂ ಸೀರಿಯಸ್ನೆಸ್ ಇಲ್ಲ ಜೀವನದಲ್ಲಿ ಅಂತನೋ
ಆ ಥರ ಒಂದು ಅನಿಸ್ಬೇಕಿತ್ತು. ಸೊ ಅವ್ನ ಕಣ್ಣಿರ್ಬೋದು, ಅವ್ನ ಕೈ ಆಡಿಸೋದಿರ್ಬೋದು, ಅವ್ನ ತಲೆ ಆಡಿಸೋದಿರ್ಬೋದು, ಅವ್ನು ನೋಡೋ ರೀತಿ ಇರ್ಬೋದು, ಅವ್ನು ನಡೆಯೋ ರೀತಿ ಇರ್ಬೋದು, ಇದು ಎಲ್ಲದ್ರ ಮೇಲೆ ನಾವು ವರ್ಕ್ ಮಾಡಿದ್ದೀವಿ. 4 ಕ್ಯಾರೆಕ್ಟ್ರು ನಡ್ಕೊಂಬರೋ ರೀತಿ ಬೇರೆ ಥರ ಇರುತ್ತೆ, ಒಂದು ಕೈ ಆಡಿಸೋ ರೀತಿ ಬೇರೆ ಥರ ಇರುತ್ತೆ, ಭಾಷಾ ಪ್ರಯೋಗ ಬೇರೆ ಥರ ಇರುತ್ತೆ, ಸೊ ಕಣ್ಣಾಡಿಸೋ ರೀತಿ ಬೇರೆ ಥರ ಇರುತ್ತೆ, ತಲೆ ಆಡಿಸೋ ರೀತಿ ಬೇರೆ ಥರ ಇರುತ್ತೆ. ಸೊ ಈ ಥರ ಡೆಪ್ತಲ್ಲಿ ವರ್ಕ್ ಮಾಡಿದ್ದೀವಿ. 4 ಪಾತ್ರಗಳಿಗೂ ಈ ಥರದ್ದೊಂದು ವರ್ಕ್ ಮಾಡಿದ್ವಿ, ವರ್ಕ್ಶಾಪ್ಸ್ಗಳು ಮಾಡಿದ್ವಿ. ಅದ್ರ ಜೊತೆಗೆ ನ್ಯೂಯಾನ್ಸಸ್ ಆಫ್ ದಟ್ ಕ್ಯಾರೆಕ್ಟರ್, ಆ ಒಂದು ಪಾತ್ರ ಈ ವ್ಯಕ್ತಿ ಜೊತೆ ಯಾವ ರೀತಿ ನಡ್ಕೊಳ್ಳುತ್ತೆ, ಈ ವ್ಯಕ್ತಿ ಜೊತೆ ಯಾವ ರೀತಿ ನಡ್ಕೊಳ್ಳುತ್ತೆ, ಈ ಸಂದರ್ಭಗಳಲ್ಲಿ ಯಾವ ರೀತಿ ನಡ್ಕೊಳ್ಳುತ್ತೆ, ಈ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ಳುತ್ತೆ, ಈ ಥರದ್ದು ತುಂಬ ವರ್ಕ್ ಮಾಡಿದ್ದೀವಿ. ಸೊ 4 ಸಿನಿಮಾ ಮಾಡ್ದಂಗೆ ಆಯಿತು ನಮಗೆ, ಪಾತ್ರದ ಲೆಕ್ಕದಲ್ಲೂ 4 ಸಿನಿಮಾ ಮಾಡ್ದಂಗೆ ಆಯಿತು. ಸೊ ನೀವೆಲ್ಲರೂ ನೋಡ್ತಾ ಇರ್ಬೋದು, ಕಾಫಿ ಕುಡಿತಾ ಇದ್ದಾರೆ ಇಬ್ರು. ಸೊ ಸರ್, ಎಲ್ಲ ಫೀಲ್ಡಲ್ಲೂ ಈ ಥರ ಆರ್ಟಿಸ್ಟಿಕ್ ಫೀಲ್ಡ್ಸಲ್ಲಂತೂ ಕಾಫಿ ಇರಬೇಕು, ಸಿಗರೇಟ್ ಇರಬೇಕು, ಅಥವಾ ಏನೋ ಒಂದು ಇರಬೇಕು ಆ ಥರ. ಸೊ ನೀವು ಹೇಗೆ ಪ್ರೆಷರ್ನ ಹ್ಯಾಂಡಲ್ ಮಾಡ್ತೀರಾ? ನಿಮಗೆ ಏನು ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ? ಇಲ್ಲ, ಸಿಗರೇಟ್ ಇರಬೇಕು, ಎಣ್ಣೆ ಇರಬೇಕು, ಆ ರೀತಿ ಏನಿಲ್ಲ. ನಾವು ಏನು ಚೂಸ್ ಮಾಡ್ತೀವಿ, ಅಫ್ಕೋರ್ಸ್ ಕಾಫಿನೂ ಎಲ್ಲ ಇಂಟರ್ವ್ಯೂ ಕಾಫಿ ಇರಲ್ವಲ್ಲ, ಇದ್ರಲ್ಲಿ ಮಾತ್ರ. ಇದು ಆರ್ಡರ್ ಮಾಡಿ 1 hour ಆಗಿತ್ತು, ಈಗ ಬಂದಿದೆ. ಬಂದಿದ ತಕ್ಷಣ ಬಿಸಿಲೇ ಕುಡಿಬೇಕು ಅನ್ನೋ ಕಾರಣ ಕುಡಿತಾ ಇದೀವಿ. ಬಟ್ ಒಂದು ಅಫ್ಕೋರ್ಸ್ ಪ್ರೆಷರ್ಗೆ, ಟೆನ್ಷನ್ಸ್ಗೆ ಈಗ ಮೊಬೈಲ್ಗಳು ಬರ್ತಾನೆ ಇದೆ. ಅದಕ್ಕೊಂದು ರಿಲ್ಯಾಕ್ಸ್ ತರ ಏನೋ ಬಿಸಿದು ಒಳಗಡೆ ಹೋಗ್ಬೇಕು, ಅದು ಕಾಫಿ ಟೀ ಇರ್ಬೋದು, ಏನೋ ಒಂದು ಹಂಗೆ ಅನ್ಸುತ್ತೆ, ಏನೋ ಒಂದು ಬೇಕು ಅಂತ. ಈಗ ತೆಲುಗು ರಿಲೀಸು ಸೇಮ್ ಟೈಮಲ್ಲಿ ಸ್ಲಾಟ್ ಆಗಿತ್ತು ನಮ್ದು. ಸೊ ನಾನು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದೆ ದುಷ್ಯಂತ್ ಆಶಿಕ್ ಅಲ್ಲಿಗೆ ಬೇಕು ಅಂತ ಅವರು ಡಿಸ್ಟ್ರಿಬ್ಯೂಟ್ರು. ನಾನು ಕಳ್ಸಕ್ಕೆ ರೆಡಿ ಇರಲಿಲ್ಲ, ಇಲ್ಲ ಇವರಿಬ್ರು ಇಲ್ಲೇ ಇರಬೇಕು ಅಂತ. ಹಾಗಾದ್ರೆ ರಿಲೀಸ್ ಹೆಂಗೆ ಮಾಡ್ತೀರಾ, ಒಂದು ನಾವಲ್ಲ ಅಲ್ಲಿ, ಸೊ ಇಲ್ಲಾದ್ರೂ ನಡೆಯುತ್ತೆ ಅಂತ ಅವ್ರು ಹೇಳಿದ್ರು. ಇಲ್ಲ ನಾ ಫಸ್ಟ್ ಫಿಲಮ್ ಇದು, ಸೊ ಇಲ್ಲಿ ಇರಲೇಬೇಕು ಆಡಿಯನ್ಸ್ ಜೊತೆಗೆ ಅಂತ. ಸೊ ಹಂಗಾರೆ ರಿಲೀಸ್ ಪುಷ್ ಮಾಡೋಣ ಅಂದರು. ಸರಿ ಅಂತ ತೆಲುಗು ಪುಷ್ ಮಾಡಿದ್ದೀವಿ. ಈಗ ಅದ್ರದ್ದು ಕಾಲ್ಗಳು ಬರ್ತಾ ಇದೆ. ನಾವಿನ್ನ ಡೇಟ್ ಕ್ಲಾರಿಟಿ ತಗೋತಿಲ್ಲ. ಏನಾಗುತ್ತೆ, ಎಲ್ಲ OTT ಇಮಿಡಿಯೇಟಾಗಿ ನಮಗೆ ರಿಲೀಸ್ ವೀಕಿಂದನೇ ಇದು ಯಾವಾಗ ಕೊಡ್ತೀರಾ, ಏನು ಎತ್ತ ಅಂತ. ನಾವು ಅಂದ್ರೆ ಸಿನಿಮಾ ಮಾಡೋದೇ ಥಿಯೇಟ್ರಿಕಲ್ಗೋಸ್ಕರ. ಈಗ ಅಟ್ಮಾಸ್ ಮಾಡಿಸಿರೋದು 28 ಸ್ಪೀಕರ್ಸ್ ಸಮಥಿಂಗ್, ಈ ರೀತಿದೆಲ್ಲ ಒಂದಷ್ಟು ಎಲ್ಲ ಎಫರ್ಟ್ ಹಾಕೋದೇ ಥಿಯೇಟರ್ಗೋಸ್ಕರ, ಜನ ಥಿಯೇಟರ್ ನೋಡ್ಲಿ ಅಂತ. ಈ 3rd ವೀಕ್ 4th ವೀಕ್ ಆಡಿಯನ್ಸ್ ಇರ್ತಾರೆ, ಫ್ಯಾಮಿಲಿ ಕ್ರೌಡು, ಆ ರೀತಿ ಇರಲ್ಲ. ಅವ್ರಿಗೆ ತುಂಬಾ ಇಷ್ಟ ಆಗೋಂಥ ಸಿನಿಮಾ ನಮ್ದು. ಅವ್ರಿಗೆ ಏನಾಗಿದೆ, ಲಾಸ್ಟ್ ಮೂಮೆಂಟ್ಗಳಲ್ಲಿ 3rd ವೀಕ್ ಅಥವಾ 4th ವೀಕ್ ಹೋಗಿರ್ತಾರಲ್ಲ, ಮನೆಗೆ ಬಂದು ನೋಡಿದ್ರೆ ಒಂದು ವಾರದಲ್ಲಿ ಸಿನಿಮಾ ಟಿವಿಲೇ ಬಂದಿದೆ. ಸೊ ಅವರು ಒಂದು ಎಫರ್ಟ್ ಹಾಕೊಂಡು ಅವ್ರ ಮನೆಗೆ ರೆಡಿಯಾಗಿ ಕಾರ್ ತಗೊಂಡು ಅಲ್ಲಿ ಕಾರ್ ಪಾರ್ಕಿಂಗ್ ಕಟ್ಟು, ಮಾಲು, ಆ ಪಾಪ್ಕಾರ್ನ್ ದುಡ್ಡು ಇವೆಲ್ಲ ಕೊಟ್ಟು ಅಷ್ಟಾಗಿ ಕೆಲವೊಂದು ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ. ನಮ್ಮ ಸಿನಿಮಾನೇ ಇರ್ಬೋದು, ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ ಅಥವಾ ಇಷ್ಟ ಆಗಿರುತ್ತೆ. ಮನೆಗೆ ಬಂದು ನೋಡಿದಾಗ ಅದು ಮನೇಲೇ ಇದೆ ಸಿನಿಮಾ ಅಂದರೆ ಅಷ್ಟು ಎಫರ್ಟ್ ಅವ್ರದ್ದು ವೇಸ್ಟ್ ಅನ್ಸುತ್ತಲ್ಲ. ಸೊ ಅದಕ್ಕೆ ಈಗ OTT ಎಲ್ಲ ಬಿಟ್ಟನ ನಾವು ಥಿಯೇಟ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ರನ್ನಿಂಗ್. ಅಂದರೆ ಎಲ್ಲ ಡಿಸ್ಟಿಕ್ಗಳಲ್ಲಿ ಹೋಗೋಣ, ಎಲ್ಲ ಕಡೆನೂ ಈಗ ಎಲ್ಲೆಲ್ಲಿ ಚೆನ್ನಾಗಿ ಹೋಗ್ತಿದೆ. ನಮ್ದು ಶಿವಮೊಗ್ಗ ಚೆನ್ನಾಗಿ ಹೋಗ್ತಿದೆ, ಮಂಗಳೂರು, ಕುಂದಾಪುರ, ಹುಬ್ಳಿ, ದಾವಣಗೆರೆ, ಮೈಸೂರು ಇಲ್ಲೆಲ್ಲ ಹೋಗಿದೆ. ಫಸ್ಟ್ ನಾವು ಬರೀ ಬೆಂಗಳೂರಲ್ಲೇ ಇದ್ದ. ಆ ಸಿನಿಮಾ ನಾವು ರೆಡಿ ಮಾಡ್ತಾ ಈ ಸಿನಿಮಾ ಅಂದರೆ VFX ಎಲ್ಲ ಟೈಮ್ ತಗೊಂಡ್ರೆ ಡೆಡ್ ಎಂಡಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದ್ದು. ನಾವು ಹೊರಗಡೆ ಜನ ರೀಚ್ ಆಗೋಕ್ಕೆ ಆಗಿರಲಿಲ್ಲ. ಸೊ ಈಗ ಅಲ್ಲಿ ನಾವು ಹೋಗಿಲ್ಲ ಅಂದ್ರೂ ಜನ ನೋಡ್ತಾ ಇರಲಿಲ್ಲ. ನಾವು ಅವ್ರ ಬಳಿಗೆ ಹೋಗೋಣ ಅಂದ್ಬಿಟ್ಟು ದುಷ್ಯಂತ್ ಆಶಿಕ ಈಗ ಆರ್ಟಿಸ್ಟ್ಗಳೆಲ್ಲ ಮೀಟ್ ಆಗಕ್ಕೆ ಹೋಗ್ತಾ ಇದ್ದಾರೆ. ಶೆಡ್ಯೂಲ್ ಮಾಡ್ಕೊಂಡಿದ್ದೀರಾ? ಹೌದು, ಇದು ಯಾವತ್ತು ಟೆಲಿಕಾಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಈಗ ಇವತ್ತು ಗುರುವಾರ ಆದ್ರೆ ನಾಳೆ ಕುಂದಾಪುರ ಹೋಗ್ತಾ ಇದ್ರೆ, ನಾಡ್ದು ಮಂಗಳೂರು ಹೋಗ್ತಾ ಇದ್ರೆ, ಆಮೇಲೆ ಶಿವಮೊಗ್ಗ, ದಾವಣಗೆರೆ, ಹಂಗೆ ಪ್ಲಾನಿಂಗ್ ನಡೀತಾ ಇದೆ. ಸೊ ಆ ರೀತಿ ಅವರೆಲ್ಲ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಮೆಂಟಲಿ ಫಿಕ್ಸ್ ಆಗಿದೀವಿ ನಾವು. ಫಸ್ಟ್ ಕರ್ನಾಟಕ ಥಿಯೇಟ್ರಿಕಲ್ ರನ್ ಮಾತ್ರ ನೋಡೋಣ, ಅದಾದ್ಮೇಲೆ ತೆಲುಗು ನೋಡೋಣ, ಅದಾದ್ಮೇಲೆ ಹೇಗ್ ತಗೊಂಡೋಗುತ್ತೋ ಫೈನಲಿ ಒನ್ ಡೇ OTT ಬಂದೇ ಬರುತ್ತೆ, ಅದು ಆ ಟೈಮಲ್ಲಿ ಕೊಡೋಣ. ಇದಾಗ್ಲೇ ಕೇಳ್ತಾ ಇದ್ದಾರೆ ತೆಲುಗುಲಿ. ಹೌದು. ಸೊ ತೆಲುಗು ಡಬ್ಬೆಲ್ಲ ಆಗಿ ರೆಡಿ ಇದೆ ಸಿನಿಮಾ, ತೆಲುಗು ಸಿನಿಮಾ ರೆಡಿ ಇದೆ, ಸೆನ್ಸರ್ ಎಲ್ಲ ಆಗಿದೆ. ಜಸ್ಟ್ ನಾವು ಅಲ್ಲಿ ಹೋಗ್ಬೇಕು, ಮೇನ್ ಆರ್ಟಿಸ್ಟ್ಗಳೆಲ್ಲ ಪ್ರಮೋಟ್ ಮಾಡಬೇಕು. ನಾನು ಅಲ್ಲಿ ಯಾರಿಗೂ ಗೊತ್ತಿಲ್ಲ, ಆಶಿಕಾ ಒಬ್ಬರೇ ಫೇಸ್ ವ್ಯಾಲ್ಯೂ ಇರೋರು ಅಲ್ಲಿ. ಸೊ ಈಗ ಟ್ರೈಲರ್ ಎಲ್ಲ ನೋಡಿದ್ಮೇಲೆ ದುಷ್ಯಂತ್ಗೂ ತುಂಬಾ ಮೆಸೇಜ್ಗಳು ಬರ್ತಾ ಇದೆ, ಯಾವಾಗ ಬರ್ತಾ ಇದ್ರೆ ಏನು ಆಯ್ತಾ ಅಂತ. ಸೊ ಇಬ್ರು ಹೋಗಿ ಅಲ್ಲಿ ಪ್ರಮೋಟ್ ಮಾಡಿದಾಗಲೇ ಒಂದು ಜನ ಗೊತ್ತಾಗುತ್ತೆ. ಸೊ ದುಷ್ಯಂತ್, ನಿಮಗೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಈ ಮೂವಿಯಿಂದ ನಿಮಗೆ ಇನ್ನು ಮುಂದೆನೂ ಬರುತ್ತೆ. ಆ್ಯಂಡ್ ಇದನ್ನು ಮಾಡೋವಾಗ್ಲೂ ಕೂಡ ನಿಮ್ಮ ಒಂದು ಬ್ಯಾಕ್ಗ್ರೌಂಡಿಂದ ಆಗಿರಬಹುದು ರೆಸ್ಪಾನ್ಸಿಬಿಲಿಟಿ, ಆ್ಯಂಡ್ ಆಶಿಕಾ ಜೊತೆ ಆ್ಯಕ್ಟ್ ಮಾಡ್ತಿದ್ರೆ ಆ ರೆಸ್ಪಾನ್ಸಿಬಿಲಿಟಿ, ಆ್ಯಂಡ್ ಸರ್ ಜೊತೆ ಅವ್ರು ಡೈರೆಕ್ಟ್ ಮಾಡ್ತಾ ಇರೋಂಥ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರೆ ಆ ರೆಸ್ಪಾನ್ಸಿಬಿಲಿಟಿ, ನೀವು ಹೇಗೆ ಪ್ರಿಪೇರ್ ಆದ್ರಿ ಅಷ್ಟು ಪಾಸಿಟಿವ್ ಆಗಿ? ಓಕೆ, ನಾನು ಅದನ್ನು ಮಾಡ್ತೀನಿ, ಪ್ರೂವ್ ಮಾಡ್ತೀನಿ ಅಂತ. ಅಲ್ಟಿಮೇಟ್ಲಿ ಯುವರ್ ಓನ್ಲಿ ಆಸ್ ಗುಡ್ ಇಸ್ ಯುವರ್ ಟೀಮ್ ಅಂತ ಹೇಳ್ತಾರೆ. ನಿಮ್ಮ ತಂಡ ಎಷ್ಟು ಚೆನ್ನಾಗಿರುತ್ತೋ ನೀವು ಎಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ. ಸೊ ಒಳ್ಳೆ ತಂಡ ಕಟ್ಕೊಂಡಿದ್ದೀವಿ. ಸೊ ಸಿನಿಮಾ ಮತ್ತು ಕೆಲಸ ಚೆನ್ನಾಗೇ ಬರುತ್ತೆ ಅನ್ನೋದು ಗೊತ್ತಿತ್ತು. ಅಫ್ಕೋರ್ಸ್ ನೀವು ಹೇಳ್ದಂಗೆ ನನ್ನಿಂದ ಏನೂ ಲೋಪ ಆಗಬಾರ್ದು ಅನ್ನೋದು ಇರುತ್ತೆ.
ಆದರೆ ನನ್ನದೇ ಆದಂಥ ಒಂದು ತಯಾರಿ ಇತ್ತು. ನಾನು ಕಳೆದ 2017-18ರಲ್ಲಿ ನಾನು ಸಿನಿಮಾ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದು. ನಾನು ಬೀದಿ ನಾಟಕಗಳು, ಡ್ರಾಮಾ, ಶಾರ್ಟ್ ಸಿನಿಮಾ, ಮಾರ್ಷಲ್ ಆರ್ಟ್ಸು, ಜಿಮ್ನಾಸ್ಟಿಕ್ಸು, ಡಾನ್ಸು, ಫೈಟು, ಅಭಿನಯ ಶಾಲೆಗಳು, ಆ್ಯಕ್ಟಿಂಗ್ ವರ್ಕ್ಶಾಪ್ಸು, ಈ ಥರದ್ದು ನನ್ನದೇ ಆದಂಥ ಒಂದು ಪ್ರಯಾಣ ಕಳೆದ 8 ವರ್ಷಗಳಿಂದ ಆಗಿದೆ. ಮತ್ತು ನನಗೂ ಸುನಿ ಸರ್ಗೂ 5 ವರ್ಷ 6 ವರ್ಷದ ಒಡನಾಟ ಇದೆ. ಗತವೈಭವ ಅಂತ ನಾವು ಚಿತ್ರೀಕರಣ ಪ್ರಾರಂಭ ಮಾಡಿ 3.5 ವರ್ಷ ಆಯಿತು. 100 ದಿನಗಳಿಗಿಂತ ಹೆಚ್ಚು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ವಿ. 1 ಗಂಟೆಗಿಂತ ಹೆಚ್ಚು ಕಾಲ VFX ಇದ್ದಿದ್ದರಿಂದ ಸಿನಿಮಾ ಬಿಡುಗಡೆ ಅದರದಾದಂಥ ಕಾಲಾವಕಾಶ ತಗೊಂತು. ಸೊ ನನಗೆ ಆಲ್ರೆಡಿ ಒಂದು ಜರ್ನಿ ಅಂತ ಆಗಿದೆ. ಬಹುಶಃ ಹೊರಗಡೆ ನೋಡೋರಿಗೆ ಇದು ಒಂದು ಸಿನಿಮಾ, ಮೊದಲನೇ ಸಿನಿಮಾ ಮಾಡ್ತೀನಿ ಅನ್ನೋದು ಅಷ್ಟೇ ಇರ್ಬೋದು. ಆದರೆ ಅದ್ರ ಹಿಂದೆ ನನ್ನದೇ ಆದಂಥ ಒಂದು ತಯಾರಿ, ಒಂದು ಜರ್ನಿ ಅಂತ ಆಗಿದೆ. ನನ್ನ ಉದ್ದೇಶನೇ ನಾನಿಲ್ಲಿ ಗಟ್ಟಿಯಾಗಿ ನೆಲೆ ಊರಬೇಕು, ನಾನು ಇನ್ನೂ ಒಂದಷ್ಟು ದಶಕಗಳ ಕಾಲ ಕೆಲಸ ಮಾಡಬೇಕು ಚಿತ್ರರಂಗದಲ್ಲಿ ಅನ್ನೋ ಉದ್ದೇಶ ಇದ್ದಿದ್ದರಿಂದ ನಾನು ಕಾಲಾವಕಾಶ ತೊಗೊಂಡು, ಸಮಯ ತೊಗೊಂಡು ತೆರೆ ಮೇಲೆ ಕಾಣಿಸ್ಕೊತಾ ಇದ್ದೀನಿ. ನಮ್ಮ ಉದ್ದೇಶಗಳು ಬೇರೆ ಬೇರೆ ಆಗಿದ್ರೆ ಬಹುಶಃ ಬಂದು 1 ವರ್ಷಕ್ಕೆ ನಾನು ಹೀರೋ ಆಗಿ ಯಾವುದೋ ಸಿನಿಮಾಗಳಲ್ಲಿ ಇರ್ತಿದ್ದೆ ಅನಿಸುತ್ತೆ. ಬಹುಶಃ 3-4 ಸಿನಿಮಾ ಮಾಡೋದು ಬದಲು ಗತವೈಭವ ಥರದ್ದು ಒಂದು ಸಿನಿಮಾ ಮಾಡಿದ್ರೆ ಅದರಲ್ಲಿರುವಂಥ ಗೌರವ, ಅದರಲ್ಲಿ ಸಿಗುವಂಥ ಬೆಲೆ ಎಲ್ಲ ದೊಡ್ಡದು ಅನ್ನೋವಂಥ ಒಂದು ನಂಬಿಕೆ ಮೇಲೇ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ಬಂದೆ. ಸೊ ನನಗೆ ನೆಗೆಟಿವ್ ಅಂತ ಅನಿಸಲ್ಲ. ಇವ್ರಗಳ ಜೊತೆ ಎಲ್ಲ ಕೆಲಸ ಮಾಡೋದು ಒಂದು ಪಾಸಿಟಿವು. ನಾವು ಅವ್ರ ಮಟ್ಟಕ್ಕೆ ತೂಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನನ್ನದೇ ಆದಂಥ ತಯಾರಿಗಳು ನಾನು ಮಾಡ್ಕೊಂಡಿದ್ದೆ. ಜೊತೆಲಿ ನನಗೆ ಎಲ್ಲ ದೊಡ್ಡ ದೊಡ್ಡ ತಂತ್ರಜ್ಞರು, ನಿರ್ದೇಶಕರು ಮತ್ತು ನಟ ನಟಿಯರೆಲ್ಲ ಜೊತೆಲಿ ಇದ್ದಿದ್ದರಿಂದ ನಾವು ನಮ್ಮದೇ ಆದಂಥ ವರ್ಕ್ಶಾಪ್ಸು ತಯಾರಿ ಮಾಡಿಕೊಂಡು ಕೆಲಸ ಮಾಡಿದ್ದೀವಿ. ಓಕೆ, ಸೂಪರ್ ಸರ್. ಇದು ಕೇಳ್ಬಾರ್ದ ಗೊತ್ತಿಲ್ಲ. ಸೊ ಇದು ಸಿನಿಮಾ ಅಷ್ಟು ಗ್ರ್ಯಾಂಡ್ ಆಗಿದೆ, ನಿಮ್ಮ ಬಡ್ಜೆಟ್ ಎಷ್ಟು ಗ್ರ್ಯಾಂಡ್ ಆಗಿತ್ತು? ಅದು ಪ್ರೊಡ್ಯೂಸರ್ನ ಕೇಳ್ಬೇಕು. ಅನ್ಕೊಂಡಿದ್ಕಿನ್ನ ಡಬಲ್ ಆಗಿದೆ, ತ್ರಿಬಲ್ ಆಗಿದೆ, ತುಂಬಾ ದುಬಾರಿ ಆಗಿದೆ. ಬಟ್ ಪ್ರೊಡ್ಯೂಸರ್ ಮನ್ಸೋ ಇಚ್ಛೆ ಅಂದ್ರೆ ಸಿನಿಮಾಗೆ ಏನ್ ಬೇಕೋ ಅದನ್ನೆಲ್ಲ ಕೊಟ್ಟಿದ್ರು. ಈಗ ಫಾರ್ ಎಕ್ಸಾಂಪಲ್ ಪೋರ್ಚುಗಲ್ ಶಿಪ್ ಸೀಕ್ವೆನ್ಸ್ ಅಂತ ಬರ್ತಿದ್ದೆ ನಾನು. ಅದೊಂದು ಫೇಕ್ ಸ್ಟೋರಿ ಸಿನಿಮಾದಲ್ಲಿ ಬರೋದು. ಒಂದು ಹೀರೋ ಅದನ್ನ ಕಟ್ತಾನೆ ಕಣ್ಮುಂದೆ, ಅದೊಂದು ಫನ್ನಿ ಸ್ಟೋರಿ. ಸೊ ಅದಕ್ಕೆ ತುಂಬ ಬಜೆಟ್ ಹಾಕಿ ಮಾಡಬೇಕು ಅಂತ ಇಲ್ಲ, ಅದೊಂದು ಫನ್ನಿ ಆಗಿರೋದ್ರಿಂದ ಇಲ್ಲೇ ಮಂಗಳೂರಲ್ಲಿ ಒಂದು ಫೇಕ್ ಬೋಟ್ ತೊಗೊಂಡು ಅದನ್ನ ಈ ರೀತಿ ಎಲ್ಲ ಮಾಡ್ಕೊಂಡು, ಬಟ್ ಅದು ವಿಜುವಲಿ ಆ ಗ್ರ್ಯಾಂಡರ್ ಕೊಡ್ತಿರ್ಲಿಲ್ಲ. ಬಟ್ ನಾನು ಹೇಳ್ದಾಗ ಸಮಥಿಂಗ್ ಈ ರೀತಿ ಅಂತ ಅನಿಸಿತ್ತು. ಬಟ್ ಒಂದು ಪಾಯಿಂಟಲ್ಲಿ ಯಾವಾಗ ನಮ್ಮ ಸಿನಿಮಾ ನಾವೇ ನೋಡಿ ಓಕೆ ಇದು ಇಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅಂದಮೇಲೆ ಪ್ರೊಡ್ಯೂಸರ್ಸ್ ಅಲ್ಲಿ ಪೋರ್ಚುಗಲಲ್ಲೇ ಹೋಗಿ, ಅಂದರೆ ಎಲ್ಲ ಕಡೆನೂ ಹುಡುಕಿ ಇಂಟರ್ನೆಟ್ಟಲ್ಲಿ ಎಲ್ಲಿ ಈ ರೀತಿ ಅಥೆಂಟಿಕ್ ಬೋಟ್ಗಳು ಸಿಗುತ್ತೆ ಅಂತ ನೋಡಿ, ನಮ್ದು ಆಲ್ರೆಡಿ ಇಲ್ದಿರೆ VFX ಮಾಡ್ತಿದ್ದೋ, ಆಲ್ರೆಡಿ ಒಂದು ಪೋರ್ಷನ್ VFXಗೆ ಅಂತ ಎತ್ತಿಟ್ಟಿದ್ರಿಂದ ಮತ್ತೆ ಡಿಲೇ ಆಗೋದು ಬೇಡ ಅಂತ ನೋಡಿ ಪೋರ್ಚುಗಲಲ್ಲಿ ಮದಿರಾ ಅಂತ ಒಂದು ಐಲ್ಯಾಂಡ್, ಕ್ರಿಸ್ಟಿಯಾನೋ ರೊನಾಲ್ಡೋ ಹುಟ್ಟಿದವರು. ಸೊ ಅಲ್ಲಿ ಒಂದು ಕ್ರಿಸ್ಟೋಫರ್ ಕೊಲಂಬಸ್ ರೆಪ್ಲಿಕಾ ಬೋಟ್ ಇತ್ತು. ಅಂದರೆ ಅವ್ನ ಬೋಟ್ ಹೋದಾಗ ಹೇಗಿತ್ತು ಶಿಪ್ಪು ಅದೇ ರೀತಿದು, ಮತ್ತು ಅದೇ ರೀತಿ ಅಥೆಂಟಿಕ್ ಯೂಸ್ ಮಾಡ್ತಿದ್ರು. ಅಂದ್ರೆ ಹ್ಯಾಟ್ಸ್ ಇರ್ಬೋದು ಅಥವಾ ಕಪ್ಸ್ ಇರ್ಬೋದು, ಈ ರೀತಿ ಪ್ಲಾಸ್ಟಿಕ್ ಸ್ಟೀಲ್ ಯಾವುದೂ ಇಲ್ಲ, ಬಿದ್ರಿಂದ ಎಲ್ಲ ಆಗಿರುತ್ತೆ. ಆ ಬೋಟೇ ನಮಗೆ ಕೊಡ್ಸೋರು. ಅವ್ರಿಗೆ ಎಷ್ಟೇ ದುಂದು ಆದ್ರೂ ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಅಲ್ಲೇ ಶೂಟ್ ಮಾಡಿಸಿ, ಅದು ನೀವು ಸ್ಕ್ರೀನ್ ಈಗ ಸಾಂಗ್ ನೋಡಿದ್ರಿ ನೀವು, ಅದೊಂಥರ ಬೇರೆ ಥರ ಅನ್ಸುತ್ತೆ. ಆ ಫಾರಿನರ್ಸ್ ಜೊತೆ ಎಲ್ಲ ಅಲ್ಲಿನ ಫಾರಿನ್ ಫೈಟ್ ಮಾಸ್ಟರ್ಸು. ಸೊ ಆ ರೀತಿ ಸಿನಿಮಾಗೆ ಏನು ಬೇಕೋ ಅವ್ರು ಕೇಳಿದ್ಕಿನ್ನ ಹೆಚ್ಚಿಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಸಿಲ್ವರ್ ಸ್ಕ್ರೀನ್ಗೆ ಮತ್ತು ದೀಪಕ್ ಅವ್ರು ಋಣಿಯಾಗಿರ್ತೀನಿ. ಅಂಡ್ ಆ ಸೀನಲ್ಲಿ ಅಂದ್ರೆ ಬೋಟ್ಸ್ ಡೈಲಾಗ್ಸ್ ಅಲ್ಲೇನೆ ಇದೆ, ಈ ಕಾಲದಲ್ಲಿ ಅದಿರಲ್ಲ ಕಣೋ ಆ ಥರ ಎಲ್ಲ. ಸೊ ಅಷ್ಟು ನ್ಯಾಚುರಲ್ ಆಗೇನೆ ಓಕೆ ಈ ಕಾಲದಲ್ಲಿ ಇದೀವಿ ಅಂತ ನಿಮಗೆ ಗೊತ್ತಿರುತ್ತಾ ಅಥವಾ ಅದು ಹೇಗೆ ಅಂತ? ಅದೇ ಹೀರೋ ಕಟ್ತಾನೆ ಒಂದು ಕತೆನ, ಅವ್ನು ಏನಕ್ಕೆ ಕಟ್ತಾನೆ ಆ ಕತೆನ, ಅವನೊಂದು ಹಿಂದೆಗಡೆ ಒಂದು ಜನ್ಮ ಆಗಿರುತ್ತೆ ರಾಕ್ಷಸ. ಸೊ ಒಂದು ಕೋಪ ಇರುತ್ತೆ ಅವ್ನಿಗೆ, ನನ್ನ ರಾಕ್ಷಸ ಮಾಡ್ಬಿಟ್ಲು ಇವಳು ದೇವಕನ್ಯೆ ಅಂತೆ, ನಾನು ರಾಕ್ಷಸ ಅಂತ. ಸೊ ಅದಕ್ಕೋಸ್ಕರ ಅವಳನ್ನ ಭಿಕ್ಷುಕಿ ಮಾಡ್ಬಿಟ್ಟು ಇವನೊಂದು ಕತೆ ಸೃಷ್ಟಿ ಮಾಡಿ ಅದೊಂದು ಫನ್ ಎಪಿಸೋಡ್ಸ್ ಬರುತ್ತೆ. ಫನ್ ಪರ್ಪಸ್ ಅವನೊಂದು ಕತೆ ಕಟ್ಟೋದು. ನಾವು ಅದು ಎಲ್ಲಿ ಬೇಕಾದ್ರೂ ಹೇಳ್ಬೋದಾಯ್ತು. ಅವ್ನು ಕಟ್ಟೋದ್ರಿಂದ ರಾಜನಗರ ಲೇಗ್ ರೇಪ್ಸ್ ಅಲ್ಲಿ ನಡೀತು, ಹಿಂಗೇನೋ ಒಂದು ಹೇಳ್ಬೋದಾಯ್ತು. ಬಟ್ ನಾವು ಔಟ್ ಆಫ್ ದಿ ಬಾಕ್ಸ್ ಅಂದ್ಬಿಟ್ಟು ಪೋರ್ಚುಗಲಲ್ಲಿ ಇದು ಮಾಡಿದ್ವಿ. ಬಟ್ ಪ್ರೊಡ್ಯೂಸರ್ ಅದಕ್ಕೆ ನೀರೆರ್ದು ಆ ಕನಸಿಗೆ, ಸೊ ಪೋರ್ಚುಗಲಲ್ಲೇ ಶೂಟ್ ಮಾಡಿಸಿದ್ರು. ಗ್ರೇಟ್, ಸೂಪರ್. ಸೊ ಇವಾಗ ಆಡಿಯನ್ಸ್ಗೆ ಏನು ಹೇಳ್ತೀರಾ, ಇನ್ನೂ ಹೋಗಿ ನೋಡಿಲ್ಲದೆ ಇರೋರಿಗೆ ಯಾಕೆ ಹೋಗಿ ಸಿನಿಮಾನ ನೋಡ್ಬೇಕು ಅಂತ ಹೇಳಿ? ದಯವಿಟ್ಟು ನೀವು ಹೋಗಿ ಸಿನಿಮಾ ಅದೇ ನೋಡಿಲ್ದಿರೋರಿಗೆ ಸಿನಿಮಾ ರಿಲೀಸ್ವರೆಗೂ ನಾವು ತುಂಬಾ ಮಾತಾಡ್ತೀವಿ, ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಬನ್ನಿ ಅಂತೆಲ್ಲ. ಇನ್ನೂ ಹಾಗೆ ಹೇಳೋಷ್ಟು ಶಕ್ತಿ ಇಲ್ಲ, ಯಾಕಂದ್ರೆ ಸಿನಿಮಾದೊಳಗಡೆ ಆ ಶಕ್ತಿ ತುಂಬಿದೀವಿ. ಸೊ ನೀವು ಕಂಟೆಂಟ್ ನೋಡಿ, ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಟ್ಟಿದ್ದೀವಿ, ಒಂದು 15 ನಿಮಿಷದ ಕಂಟೆಂಟ್. ಅದು ಬಿಟ್ಟು ಹೋಗಿರೋರನ್ನ ಕೇಳಿ, ಸೊ ಅವ್ರ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಮೇ ಬಿ ಈಗ ಮೊಬೈಲೆಲ್ಲ ಇರೋದ್ರಿಂದ, ರೀಲ್ಸ್ ಎಲ್ಲ ಇರೋದ್ರಿಂದ ಮೊದ್ಲಂಗೆ ಮೌತ್ ಪಬ್ಲಿಸಿಟಿ ನಿಂಗೆ ತುಂಬ ಮಾಡಲ್ಲ. ಮೂವಿ ಬಂದಾಗ ಗುಂಗಲ್ ಇರ್ತಾರೆ, ಆಮೇಲೆ ಮೊಬೈಲ್ ಬಂದಿರೋದ್ರಿಂದ ಅದರೊಳಗಡೆ ಹೋಗ್ತಾರೆ, ಬೇರೆಯವ್ರಿಗೆ ಹೇಳ್ದೇ ಇರ್ಬೋದು, ಸ್ಟೇಟಸ್ ಆಗದೆ ಇರ್ಬೋದು.
ಬಟ್ ನಿಮ್ಗೆ ಗೊತ್ತಿರುತ್ತೆ ಯಾರು ನೋಡಿರ್ತಾರೆ ಅಂತ. ಅವ್ರನ್ನ ಕೇಳಿ ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೌದು ಅಂತ ಅನ್ಸಿದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡಿ. ಸಿನಿಮಾ ಥಿಯೇಟರ್ಸ್ ಹೆಚ್ಚಿಗೆ ಆಗ್ತಿದೆ ಅಂದ್ರೆ ಜನ ತಾನಾಗೆ ತಾನೇ ಬರ್ತಾ ಇದಾರೆ ಅಂತಾನೆ ಅರ್ಥ. ಸೊ ಒಂದ್ ನಂಬಿಕೆ ಇದೆ, ಇನ್ನ ಜಾಸ್ತಿ ಥಿಯೇಟರ್ಸ್ಗೆ ಹೋಗಿ ಮತ್ತೆ ದೊಡ್ಡದಾಗ ಆಗ್ಬೋದು ಅಂತ ಒಂದು ನಂಬಿಕೆ ಇದೆ. ನೀವೇನು ಹೇಳ್ತೀರಾ ಆಡಿಯನ್ಸಿಗೆ? ಅಲ್ಲ ಅದೇ ಈಗ ಎರಡನೇ ಯೂಶಲಿ ಏನಾಗುತ್ತೆ, 3 ದಿನ ಸಿನಿಮಾ ಚೆನ್ನಾಗಾಗುತ್ತೆ ಬಿಡುಗಡೆ ಆಗಿ, ಶುಕ್ರವಾರ ಶನಿವಾರ ಭಾನುವಾರ, ಮತ್ತೆ ಸೋಮವಾರದಿಂದ ಇಳಿಮುಖದಲ್ಲಿ ಹೋಗುವಂಥದ್ದು ಮತ್ತೆ ಹಂಗೆ ಕಮ್ಮಿನೇ ಆಗುತ್ತೆ. ಆದರೆ ನಮ್ದು ಆ ಥರ ಆಗಿಲ್ಲ. ನಮ್ದು 2ನೇ ವಾರಕ್ಕಿಂತ 3ನೇ ವಾರ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಥಿಯೇಟರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಸಿನಿಮಾಗೆ ಬಂದು ನೋಡ್ತಿರೋಂಥ ಜನರ ಸಂಖ್ಯೆ ಜಾಸ್ತಿ ಆಗ್ತದೆ. ಅದ್ರ ಅರ್ಥ ಏನು ಅಂದರೆ ಸಿನಿಮಾ ಚೆನ್ನಾಗಿದೆ, ಸಿನಿಮಾದಲ್ಲಿ ಒಂದು ತಾಕತ್ತಿದೆ ಅಂತ. ಆಮೇಲೆ ನೋಡಿರೋ ಜನ ಇಷ್ಟಪಟ್ಟು ಇನ್ನೂ 4 ಜನ ಕಳಿಸ್ತಾ ಇದ್ದಾರೆ ಅಂತ. ಸೊ ಆ ನಂಬಿಕೆ ಮೇಲೆ ನಾವು ಇವತ್ತು ಕೆಲಸ ಮಾಡ್ತಿರೋದು, ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಿರೋದು, ಅಥವಾ ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅನ್ಕೊಂತಿರೋದು, ಮತ್ತು ರಾಜ್ಯ ಪ್ರವಾಸ ಮಾಡಬೇಕು ಅಂದ್ಕೊಂಡಿರೋದು ಅದೇ ಕಾರಣಕ್ಕೇನೆ. ಸಿನಿಮಾಗೆ ತಾಕತ್ತಿಲ್ಲ ಅಂದ್ರೆ ನಾವು ಬಿಡುಗಡೆ ಮಾಡಿ 3 ದಿನ ನಮ್ಮ ಬಿಸ್ನೆಸ್ ಮುಗೀತು ಅಂತೇಳಿ ಮನೇಲಿ ಕೂತಿರ್ಬೋದಿತ್ತು. ಸಿನಿಮಾ ಶಕ್ತಿ ಇರೋದಕ್ಕೆ ಈಗಲೂ 3ನೇ ವಾರಕ್ಕೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿರೋದು. ನಮಗೆ ನಂಬಿಕೆ ಇದೆ 4ನೇ ವಾರ ಆಗಿರಲಿ 5ನೇ ವಾರ ಆಗಿರಲಿ ಇನ್ನು ಮುಂದೆ ಹೋಗುತ್ತೆ ಸಿನಿಮಾ ಅನ್ನೋ ನಂಬಿಕೆ ಇದೆ. ಜನ ನೋಡಿರೋ ಜನ ಅದನ್ನು ಇನ್ನಷ್ಟು ಜನಕ್ಕೆ ಹೇಳಿ ಕಳಿಸ್ತಾ ಇದ್ದಾರೆ ಸಿನಿಮಾ ನೋಡೋದಕ್ಕೆ. ಒಂದೇನು ಹೇಳ್ಬೋದು ಅಂದರೆ, ನಿರ್ದೇಶಕ ಗುರುಗಳು ಆಲ್ರೆಡಿ ಹೇಳಿದ ಹಾಗೆ ನಮಗೆ ಸಿನಿಮಾದ ಟೀಸರ್, ಟ್ರೈಲರು ಮತ್ತು ಹಾಡುಗಳು, 3 ಹಾಡುಗಳು, ವರ್ಣಮಾಲೆ, ಶಿಪ್ ಹಾಡು ಮತ್ತು ಹೊಸೆಯೋ ಈ ಹಾಡುಗಳ ಈಗ ಆಲ್ರೆಡಿ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆ ಆಗಿದೆ. ಮೊದಲು ಅದನ್ನು ನೋಡಿ, ಅದರಲ್ಲಿ ಏನಾದರೂ ಹೊಸತನ ಇದೆ, ಒಂದು ವಿಶೇಷತೆ ಇದೆ, ಏನೋ ಒಂದು ಹೊಸದಾಗಿ ಪ್ರಯೋಗ ಮಾಡಿದ್ದಾರೆ ಅಂತ ಅನಿಸಿದ್ರೆ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಸಿನಿಮಾನ ಬೆಂಬಲ ಕೊಡಿ ಅಂತ ಕೇಳ್ತೀವಿ. ಒಂದು ಫ್ಯಾಂಟಸಿ ಕಥೆಗಳು, ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಫ್ಯಾಂಟಸಿ ಕಥೆಗಳು ಬರೋದು ತುಂಬ ಅಪರೂಪ. ಅದರಲ್ಲೂ ಕನ್ನಡದಲ್ಲಿ ಈ ಥರದೊಂದು ಪ್ರಯೋಗ ಆಗಿದೆ. ಅದು 10 ಸಿನಿಮಾ ಮಾಡಿರುವಂಥ ನಿರ್ದೇಶಕರು ಅವರ ಒಂದು ಕನಸಿನ ಕೂಸು ಅಂತ ಹೇಳಿ ಇದನ್ನೇನು ಅವ್ರ ಬತ್ತಳಿಕೆಯಲ್ಲಿ ಬೆಸ್ಟ್ ಪ್ರಾಜೆಕ್ಟ್ ಅಂತ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಸೊ ಅದು ಹೊರಗಡೆ ಬಂದಿದೆ. ಅವತ್ತು ಸಿಂಪಲಾಗಿ ಒಂದು ಲವ್ ಸ್ಟೋರಿನ ಜನ ಗೆಲ್ಲಿಸಿದ್ಗೆ ಆ ಥರದೊಂದು ಬರವಣಿಗೆ ಕನ್ನಡ ಚಿತ್ರರಂಗದಲ್ಲಿ ಶುರುವಾಯಿತು. ಗತವೈಭವನ ಗೆಲ್ಲಿಸೋದ್ರಿಂದ ಒಂದು ಫ್ಯಾಂಟಸಿ ಆಧಾರಿತ ಕಥೆಗಳ ಒಂದು ಬರವಣಿಗೆಯ ಪರ್ವನೇ ಶುರು ಆಗ್ಬೋದು. ಕಥೆ ಬರೆಯುವಂಥವ್ರಿಗೂ ಹೊಸ ಕನಸುಗಳನ್ನ ಕಾಣೋದಕ್ಕೆ ಅವಕಾಶ ಸಿಗ್ಬೋದು. ನಿರ್ದೇಶಕರಿಗೂ ಔಟ್ ಆಫ್ ದ ಬಾಕ್ಸ್ ಏನೋ ಒಂದು ಆಲೋಚಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಚಿತ್ರರಂಗ ಬೆಳೆಯೋದಕ್ಕೂ ಅದರಿಂದ ಪೂರಕವಾಗಿರುತ್ತೆ ಅಂತ ನಾನು ಅನ್ಕೊತೀನಿ. ಸೊ ಗತವೈಭವದಂಥ ಸಿನಿಮಾಗಳು ಬರೋದೇ ತುಂಬ ಅಪರೂಪ. ನಿಮಗೆ 4 ಸಿನಿಮಾ ನೋಡ್ದಂಗೆ ಆಗುತ್ತೆ ಒಂದು ಟಿಕೆಟ್ಗೆ. ಸೊ ಹಾಗಾಗಿ ಬನ್ನಿ, ನೋಡಿ, ಬೆಂಬಲ ಕೊಡಿ ಅಂತ ಕೇಳ್ತೀನಿ. ಸರ್, ನೀವು ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಏನಂತಾನೆ ಫೇಮಸ್ ಅಂದರೆ ಹೊಸಬರಿಗೆ ಅವಕಾಶ ಕೊಡೋರು ಅಂತಾನೆ ನೀವು ಫೇಮಸ್ಸು. ಈ ಸಿನಿಮಾನಲ್ಲಿ ಇವ್ರನ್ನ ಬಿಟ್ಟು ಬೇರೆ ಯಾರ್ಯಾರನ್ನ ಹೊಸಬ್ರನ್ನ ನೀವು ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಆ ರೀತಿ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಇಲ್ಲ. ಕೆಲವೊಂದ್ಸಲ ಸ್ಕ್ರಿಪ್ಟೇ ಡಿಮ್ಯಾಂಡ್ ಮಾಡುತ್ತೆ, ಇದಕ್ಕೆ ಹೊಸ ಫೇಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ರೀತಿ ದುಷ್ಯಂತ್ ಇದು ಕರಾವಳಿ ಪೋಸ್ಟರ್ಸ್ಗೆಲ್ಲ ಅಲ್ಲಿನವ್ರನ್ನೇ ಹುಡುಕಿ ಇವ್ರ ತಂದೆ ತಾಯಿ ಮಾಡಕ್ಕೆ, ಅಂದ್ರೆ ಅವ್ರು ಮಾಡಿದ್ದಾರೆ ಬೇರೆ ಮೂವೀಸ್, ಹೊಸಬ್ರು ಅಂತಲ್ಲ, ತುಂಬಾ ಫ್ರೆಶ್ ಫೇಸ್ ಅಂತಲ್ಲ, ಬಟ್ ನಮ್ಮ ಆಡಿಯನ್ಸಿಗೆ ತುಂಬಾ ಫ್ರೆಶ್ ಫೇಸ್ ಅಂತ ತುಳು ಮಾಡಿರ್ಬೋದು, ಅಲ್ಲೆಲ್ಲ ಫೇಮಸ್ ಇರ್ಬೋದು ಅವರು. ನಮ್ಗೆ ಹೊಸಬ್ರು ಅನ್ಸಿತ್ತು, ನಾವು ಆಡಿಷನ್ ಮಾಡಿ ಆ ರೀತಿ ಕ್ಯಾರೆಕ್ಟರ್ಸ್ಗೆಲ್ಲ ಹೊಸ್ದಾಗಿ ಕಂಡಿದ್ದಾರೆ ಅವರು. ತುಂಬಾ ಅದಕ್ಕೆ ಅಪ್ರಿಸಿಯೇಷನ್ ಬಂದಿದೆ. ಅಂದ್ರೆ ಅಲ್ಲಿ ಏನ್ ಕಟ್ಕೊಟ್ಟಿದೀವಿ ಆ ಊರು, ಆ ಬದುಕು, ಅಲ್ಲಿ ಕಾಣೋದೆಲ್ಲ ತುಂಬಾ ಫ್ರೆಶ್ ಆಗಿ ಹೊಸದಾಗಿ ಒಂದು ಹೊಸ ಲೋಕದ ತರನೇ ಕಾಣಿಸುತ್ತೆ ಅಂತ. ದೇವಲೋಕ ಒಂದು ಹೊಸ ಲೋಕ, ಪೋರ್ಚುಗೀಸ್ ಒಂದು ಹೊಸದಾದ್ರೆ ಆ ಕರಾವಳಿ ತೀರನೇ ಒಂದು ಫ್ರೆಶ್ ಆಗಿ ಕಾಣಿದೆ. ಮೇ ಬಿ ಅಲ್ಲಿ ಕಾಣಿಸಿರೋ ಆರ್ಟಿಸ್ಟ್ಗಳು ಇರ್ಬೋದು. ಮತ್ತೆ ದುಷ್ಯಂತ್ ಬಿಟ್ಟು ಇನ್ಯಾರು ತುಂಬಾ ಫ್ರೆಶ್ ಅಂತ ಯಾರು ಬಂದಿಲ್ಲ ಅನ್ಸುತ್ತೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಇದ್ದು ಕೃಷ್ಣ ಜೋರಾಪುರ್ ಅಂತ ನಾರ್ತ್ ಕರ್ನಾಟಕದೊಳಗೆ ಅವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರೆ. ಮೇ ಬಿ ಅವ್ರು ಫಸ್ಟ್ ಸಿನಿಮಾ ಆಕ್ಟ್ ಮಾಡಿದ್ದು, ರಿಲೀಸ್ ಬೇರೆ ಆಗಿರ್ಬೋದು, ಬಟ್ ಆಕ್ಟ್ ಮಾಡಿದ್ದು ಅವರು ರೀಲ್ಸ್ ಅಲ್ಲಿ ಫೇಮಸ್ ಇದ್ರು. ಅದ್ ಬಿಟ್ಟು ನಮ್ ಡೈಲಾಗ್ಸ್ ಕೊಟ್ಟು ಒಂದು ವರ್ಕ್ಶಾಪ್ ತರ ಮಾಡ್ಕೊಟ್ಟು. ಕಿಶನ್ ಬಿಲಾಗಲಿ ಕೂಡ ಕಿಶನ್ ಕೂಡ ಡ್ಯಾನ್ಸ್ ರೀಲ್ಸ್ ಅಲ್ಲಿ ಫೇಮಸ್ ಇದ್ರು, ಅವರು ಬಿಗ್ ಬಾಸ್ ಅಲ್ಲಿ ಫೇಮಸ್ ಇದ್ರು. ಅವ್ರಿಗೂ ಒಂದು ಪ್ರಾಪರ್ ಒಂದು ಅನಾಮದೇವ ಅಂತ ಈಗ ಎಲ್ಲಾ ಕಡೆ ಅದೇ ಹೆಸರಲ್ಲಿ ಕರೀತಿದಾರೆ ಅವ್ರನ್ನ. ಅವ್ರಿಗೂ ಅವ್ರ ಕನ್ನಡನೇ ಇಂಗ್ಲಿಷ್ ತರ ಮಾತಾಡ್ತಾರೆ. ಅವ್ರ ಕೈಯಲ್ಲಿ ನಾವು ಹಳಗನ್ನಡ ಮಾತಾಡ್ಸೋದೇ ಒಂದು ಚಾಲೆಂಜಿಂಗ್ ಇತ್ತು. ಅವರು ವರ್ಕ್ಶಾಪ್ಸ್ ಎಲ್ಲ ಬಂದು ಫೈಟ್, ಇವ್ರ ಜೊತೆ ಇವರಿಬ್ರು ರಿಹರ್ಸಲ್ಗಳು ಫೈಟ್ ಮಾಡಿ ಅದನ್ನು ಶೂಟ್ ಮಾಡಿ ಆ ರೀತಿ ಎಲ್ಲ ಚೆನ್ನಾಗಿ. ಸೊ ಆ್ಯಂಡ್ ಲ್ಯಾಂಗ್ವೇಜ್ ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ನೀವು ಕನ್ನಡ ಸ್ಪಷ್ಟವಾಗಿ ಮಾತಾಡೋದ್ರಲ್ಲೇ ಫೇಮಸ್. ಅದರಲ್ಲಿ 4 ರೀತಿಯ ಒಂದು ವೇರಿಯೇಷನ್ಸ್ನ ನಮ್ಮ ಒಂದು ಲ್ಯಾಂಗ್ವೇಜಸ್ನು ಚೇಂಜ್ ಮಾಡಬೇಕು, ಇಂಟೋನೇಷನ್ಸ್ನು ಚೇಂಜ್ ಮಾಡಬೇಕು. ಸೊ ಡಬ್ಬಿಂಗು ಆಶಿಕಾ ಆಗಿರಬಹುದು, ಆಶಿಕಾ ಡಬ್ಬಿಂಗ್ ಪ್ರೋಸೆಸ್ಸು ಮತ್ತು ನಿಮ್ಮದು ಎಲ್ಲ
ಹೇಗೆ ಡಿಫಿಕಲ್ಟ್ ಆಗಿತ್ತಾ ಅಥವಾ ಇಲ್ಲ Okay, ಶೂಟಿಂಗ್ ಟೈಮಲ್ಲೇ ವರ್ಕ್ಶಾಪ್ ಮಾಡಿದ್ರಲ್ಲ ಇವರೆಲ್ಲ, ಆ ಕ್ಯಾರೆಕ್ಟರ್ ಇದ್ದಾಗಲೇ ಮಾಡಿಸಿದ್ದು. ಈಗ ಫಸ್ಟ್ ಆಫ್ ಆಲ್ ದುಷ್ಯಂತದ ಭಾಷಾ ಸ್ಪಷ್ಟನೆ ನ್ಯಾಚುರಲ್ ಇದ್ದಾಗಲೇ ತುಂಬಾ ಚೆನ್ನಾಗಿತ್ತು. ಇನ್ನು ಮಂಗಳೂರು ನಮ್ಮ ಕರ್ನಾಟಕದಲ್ಲೇ ಅತಿ ಸ್ಪಷ್ಟವಾಗಿ ಮಾತಿರೋದು ಮಂಗಳೂರು ಕಡೆ, ಕರಾವಳಿ ಭಾಗದಲ್ಲಿ. ಸೊ ಅದು ಹಾಗೆ ಇತ್ತು. ಮತ್ತೆ ದೇವಲೋಕದು ಹಳಗನ್ನಡ, ಅದಕ್ಕೂ ವರ್ಕ್ಶಾಪ್ ಆಗದೆ ಆ ಕ್ಯಾರೆಕ್ಟರ್ಲ್ಲೇ ಇರೋರು. ಆ ಟೈಮಲ್ಲಿ ಡಬ್ಬಿಂಗ್ ಮಾಡಿಸಿದ್ರಿಂದ ಇವ್ರಿಗೇನು ಅಂತ ಕಷ್ಟ ಆಗ್ಲಿಲ್ಲ ಅನ್ಸುತ್ತೆ. ನಮ್ಗೇನಾಗ್ತಿತ್ತು, ಒಂದು ಜನ್ಮ ಅಂತ ತಗೊಂಡ್ರೆ ಆ ಜನ್ಮಕ್ಕೆ ಏನೇನ್ ತಯಾರಿ ಮಾಡ್ಕೋಬೇಕು 3-4 ತಿಂಗಳಿಂದ ತಯಾರಿ ಮಾಡ್ಕೊಂತಿದ್ವಿ. ಅದಕ್ಕೆ ವರ್ಕ್ಶಾಪ್ಗಳು ಮಾಡ್ತಿದ್ವಿ. ಆ ಚಿತ್ರೀಕರಣ ಮುಗಿದ ತಕ್ಷಣ ಅದ್ರ ಎಡಿಟಿಂಗ್ ಆಗಿ, ಅದ್ರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿ, ಅಲ್ಲೇ ನಾವು ಡಬ್ಬಿಂಗ್ ಮುಗಿಸಿ ಒಂದ್ ಸಿನಿಮಾ ತರ ಮುಗಿಸ್ಬಿಡ್ತಿದ್ವಿ. ಅದನ್ನ ಒಂದ್ 7-8 ತಿಂಗಳು ಅದಕ್ಕೆ ಅಂತ ಎತ್ತಿಟ್ಟು ಒಂದ್ ಜನ್ಮ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದ್ ಜನ್ಮ, ಒಂದ್ ಸಣ್ಣ ಬ್ರೇಕ್ ತಗೊಂಡು ಬರ್ತಿದ್ದೆ. ಒಂದ್ ತಿಂಗಳು 2 ತಿಂಗಳು ಬ್ರೇಕ್ ತಗೊಂಡು ಮತ್ತೆ ಇನ್ನೊಂದು ಸಿನಿಮಾ ಶುರು ಮಾಡ್ತಾ ತರ ಇನ್ನೊಂದು ಜನ್ಮ ತಗೊಂತ ಇದ್ವಿ. ಮತ್ತೆ ಅಲ್ಲೊಂದು 3-4 ತಿಂಗಳು ಅದಕ್ಕೆ ತಯಾರಿ, ಮತ್ತೆ ಚಿತ್ರೀಕರಣ ಅದಕ್ಕೊಂದು ತಿಂಗಳು, ಮತ್ತೆ ಆಮೇಲೆ ಅದಕ್ಕೆ ಪೋಸ್ಟ್ ಪ್ರೊಡಕ್ಷನ್, ಎಡಿಟಿಂಗ್, ಡಬ್ಬಿಂಗ್ ಈ ತರ ಮಾಡಿ ಅದೊಂದು 7-8 ತಿಂಗಳು ಹಿಡಿತಿತ್ತು. ಅದ್ ಮತ್ತೆ ಪಕ್ಕಕ್ಕಿಟ್ಟು ಇನ್ನೊಂದು ತಿಂಗಳು 2 ತಿಂಗಳು ಬ್ರೇಕ್ ತಗೊಂಡು ಇನ್ನೊಂದು ಜನ್ಮ ಹೋಗ್ತಿದ್ವಿ. ಸೊ ಆ ತರ ನಾವು ಅದ್ ಕ್ಯಾರೆಕ್ಟರ್ ಅಲ್ಲಿ ಇದ್ದಾಗ್ಲೇನೆ ಡಬ್ಬಿಂಗ್ ಗಳೆಲ್ಲ ಮಾಡಿದ್ವಿ. ಸೊ ಡಬ್ಬಿಂಗ್ ನಮ್ಗೆಲ್ಲೋ ತುಂಬಾ ಏನೋ ಕಷ್ಟ ಅಂತ ಅನಿಸ್ಲಿಲ್ಲ. ಆಮೇಲೆ ಒಂದ್ ಪಾತ್ರದಿಂದ ಇನ್ನೊಂದ್ ಪಾತ್ರಕ್ಕೆ ನೀವು ತುಂಬಾ ವೇರಿಯೇಷನ್ ಕಾಣ್ತಿರುತ್ತೆ ಮುಖದಲ್ಲೂ ಕೂಡ. ಏನಕ್ಕಂದ್ರೆ ಎಲ್ಲಾದ್ರೂ ಬೇರೆ ಬೇರೆ ವರ್ಷ ಶೂಟ್ ಮಾಡಿರ್ತೀವಿ, 8-10 ತಿಂಗಳು ಗ್ಯಾಪ್ ಇರುತ್ತೆ. ಸೊ ಆಮೇಲೆ ಲುಕ್ ಅಲ್ಲೂ ತುಂಬಾ ಚೇಂಜಸ್ ಗಳು ಮಾಡಿದ್ವಿ. ಸೊ ಒಂದೊಂದು ಸಿನಿಮಾ ತರನೇ ಮಾಡಿದ್ವಿ ಎಲ್ಲದನ್ನು. ಓಕೆ, ಸೂಪರ್. ಸೊ ಅದಕ್ಕೆ ಅಷ್ಟು ಕಷ್ಟ ಅಂತ ಏನ್ ಅನ್ಸಿಲ್ಲ. ಸೊ ಡಬ್ಬಿಂಗ್ ಆಗಿರಬಹುದು, ಔಟ್ಪುಟ್ ಆ ಟೈಮಲ್ಲೇ ಮಾಡ್ಬಿಡ್ತಿದ್ವಿ. ಅಂದ್ರೆ ಅಫ್ಕೋರ್ಸ್ ಶ್ರಮ ಇದ್ದೇ ಇರುತ್ತೆ, ಶ್ರಮ ಇಲ್ದಲೆ ಏನೋ ಆಗಲ್ಲ ಸುಲಭವಾಗಿ. ಆದ್ರೆ ಇವತ್ತು ಜನ ಅದನ್ನ ನೋಡಿ ಇಷ್ಟಪಡ್ತಿದ್ದಾರೆ, ಆ ವೇರಿಯೇಷನ್ ಖುಷಿ ಪಡ್ತಿದ್ದಾರೆ. ಈ ತರದೊಂದು 4 ವೈವಿಧ್ಯಮಯವಾದಂತ ಪಾತ್ರಗಳು ಒಂದೇ ಸಿನಿಮಾದಲ್ಲಿ ನೋಡಿ ಜನನೂ ಖುಷಿ ಪಡ್ತಿದ್ದಾರೆ. ಖುಷಿ ಇದೆ. ಸೊ ನಿಮ್ಮ ಒಂದು ಹೊಸ ಪ್ರಯತ್ನ ಇದು ವರ್ಸಟಾಲಿಟೀಸ್ನ ಒಂದೇ ಸಿನಿಮಾನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀರಾ. ನಿಮಗೆ ಇದರಿಂದ ತುಂಬ ಒಳ್ಳೆ ಅವಕಾಶಗಳು ಖಂಡಿತ ಬಂದೇ ಬರುತ್ತೆ. ಆ್ಯಂಡ್ ಸರ್ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಸ್ಕ್ರೀನ್ ನಂಬರ್ಸ್ ಜಾಸ್ತಿ ಆಗಿದೆ ಆ್ಯಂಡ್ ನೋಡೋಗರ ಸಂಖ್ಯೆ ಇನ್ನು ಜಾಸ್ತಿ ಆಗೇ ಆಗುತ್ತೆ ಅಂತ ನಾವು ಕೂಡ ನಿಮಗೆ ಆಶಿಸ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮೊಂದಕ್ಕೆ ಕೂತು ಮಾತಾಡೋದಕ್ಕೆ. ಸೊ ಆಡಿಯನ್ಸ್ ಯಾರ್ಯಾರು ಇನ್ನೂ ಕೂಡ ಗತವೈಭವ ಸಿನಿಮಾನ ನೋಡಿಲ್ಲ, ಖಂಡಿತ ನೀವು ಟ್ರೈಲರ್ ನೋಡಿದ್ರೆ ಸಾಕು, ಎಸ್ ನಾನು ಈ ಸಿನಿಮಾನ ಹೋಗಿ ನೋಡಲೇಬೇಕು ಅಂತ ನಿಮಗೆ ಅನಿಸುತ್ತೆ. ದಯವಿಟ್ಟು ಸಮಯ ಮಾಡಿಕೊಂಡು ನಿಮ್ಮ ಕನ್ನಡ ಸಿನಿಮಾನ ನೀವೇ ಹೋಗಿ ಥಿಯೇಟರ್ನಲ್ಲಿ ನೋಡಿದ್ರೆ ಮಾತ್ರ ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಸೊ ಮುಂದಿನ ದಿನಗಳಲ್ಲಿ ಇನ್ನು ಯಾರ್ಯಾರು ಸಿನಿಮಾ ನೋಡಿಲ್ಲ, ಹೋಗಿ ದಯಮಾಡಿ ಸಿನಿಮಾ ನೋಡಿ.